ನಮಸ್ಕಾರ ಎಲ್ಲರಿಗೂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಾ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. अस्मद्गुरोर् भगवतोऽस्य दयैकसिन्धोः रामानुजस्य चरणो शरणं प्रपद्ये. திருவேங்கடமுடையாய் பாரொன்னுச் சொன்ன பழமொழியுள் ஊரொன்னுத்தானே அமையாதோ. தாரணியில் வாழ்வார்க்கு வானேர போமளவும் வாழ்வு. ಎಲ್ಲರಿಗೂ ನಮಸ್ಕಾರ. ಪರಮಪದ ಸೋಪಾನ ನೋಡ್ತಾ ಇದ್ದೀವಿ. ಅಲ್ಲ, ಯಾರು ವಿಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಪರಮಪದ ಸೋಪಾನ ಅದನ್ನ ಶುರು ಮಾಡ್ಬೇಕಾಗಿತ್ತು. ಬರೀ ತನಿಯನ್ ಮಾತ್ರ ನೋಡಿದ್ವಿ. ಈಗ ಪದ್ಯಗಳಿಗೆ ಹೋಗೋಣ. ಓಕೆ. ವಾಜೀಕೃತ್ಯ ವಿಮುಕ್ತಿಸೌಧ ಪದವೇ ಸೋಪಾನ ಸದ್ವರ್ಣನಂ ಶಾರೀರಾರ್ಣವರತ್ನಜಾತಮಿಹ ಯಃ ಪ್ರಾಚೀಕತ್ ಸರ್ವಸಃ ತಸ್ಮಿನ್ ತಿಷ್ಠತಿ ವೆಂಕಟೇಶ್ವರ ಕವೋ ಶ್ರೀಭಾಷ್ಯಕಾರೋಪಮೇಯಂ ಕಂಚಿತ್ ಪುರುಷಂ ಹ್ಯುಪಾಸಿತುಮಯೇ ಮಾಗಾಮನಸ್ವಸ್ತಿತೆ. ತಸ್ಮೈ ನಮೋऽस्तु ಗುರವೇ ತಾದೃಶ ವಿಭವಾಯ ವೆಂಕಟೇಶಾಯ ಪ್ರಾವರ್ತಯ ಯಜ್ಜನಾನಾಂ ಭೂಮೋ ಪರಮಪದಹನ್ಯ ಸೋಪಾನಂ. தேனேறு தாமரையாள் திருமார்பன் தன் திண்ணருளால் அவனடியில் விவேகம் பெற்றிங்கு ஊனேறு பவக்குழியை வெறுத்ததற்பின் ஊர் விரத்தியுடன் வினையின் திருளக்கஞ்சி போனேறு பிறையிலையோன் சாபம் தீர்த்தான். உரைக்கழலே சரணடைந்து குரம்பை விட்டு வானேறும் வழிப்படிகள் அடையவே கண்ட வண்புகழ் தூப்புல் வள்ளல் அருள் பெற்றோமே. ಇಷ್ಟನೆಯನ್ನು ಮೊದಲನೇ ಹಾಡ್ಬೋಣ. ಯಾರಾದ್ರೂ ಒಬ್ರು ಫಾಲೋ ಮಾಡಿ. அடர் புள்ளரிசிலும் அந்தனர் மாட்டிலும் இன்னமுத கடல் பள்ளி தன்னிலும் காவிரியுள்ளம் முகுந்த பிரான் இடைப்பிள்ளையாகி உரைத்ததுரைக்கும் எதிவரனார் மடைப்பள்ளி வந்த மணம் எங்கள் வார்த்தையுள் மன்னியரே.
அடல் புள்ளரிசிலும் அந்தணர் மாட்டிலும் இன்னமுத கடல் பள்ளி தன்னிலும் காவிரியுள்ளம் முகுந்த பிரான் இடைப்பிள்ளையாகி உரைத்ததுரைக்கும் எதிவரனார் மடைப்பள்ளி வந்த மனம் எங்கள் வார்த்தையுள் மன்னியதே. ಮೊದಲನೇ ಇದರಲ್ಲಿ ಭಗವಂತನನ್ನ ಸ್ಮರಿಸ್ಕೊಂಡು ಏನನ್ನ ಹೇಳಕ್ ಬಂದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಡಲ್ಪುಳ್ ಅರಿಶಿಲಂ ಅಂತ ಹೇಳಿದ್ರೆ ತುಂಬಾ ಮಹಾಪರಾಕ್ರಮಶಾಲಿಯಾದ ಗರುತ್ಮಾನ್ ಇದಾನಲ್ಲ, ಪಕ್ಷಿರಾಜನು, ಅವನ ಮೇಲೆ ಕುಳಿತಿರ್ತಕ್ಕಂಥ ಭಗವಂತನು ಅಂದಣರ್ ಮಾಟಿಲಂ, ಬ್ರಾಹ್ಮಣೋತ್ತಮರ ಮಧ್ಯದಲ್ಲಿ ಆ ಗೋಷ್ಠಿಯಲ್ಲಿ ಇರ್ತಾನಂತೆ ಭೋಗ್ಯವಾಗಿ. ಆಮೇಲೆ ಅದಲ್ಲದೆ ಕ್ಷೀರಸಾಗರದಲ್ಲಿ ಇರ್ತಾನಂತೆ. ಎಲ್ಲಿ ಅಂದ್ರೆ ಭೋಗ್ಯವಾದ ಅಮೃತ ಲಭಿಸಿದ ಕ್ಷೀರಸಾಗರದಲ್ಲಿ ಇನ್ನಮುದ ಕಡಲ್ ಪಳ್ಳಿ ತನ್ನಿಲಂ, ಅಲ್ಲಿ ಮಲ್ಕೊಂಡಿದಾನಂತೆ ಸಮುದ್ರದಲ್ಲಿಯೂ. ಕಾವೇರಿ ಉಳ್ಳಂ ಪುಯಾನ್, ಹಾಗೆಯೇ ಕಾವೇರಿ ಉಭಯ ಕಾವೇರಿ ಮಧ್ಯೆ ಶ್ರೀರಂಗದಲ್ಲಿ ಪ್ರತಿಷ್ಠೆ ಆಗಿದ್ದಾನೆ. ಅದನ್ನ ಹೇಳ್ತಾರೆ. ಕಾವೇರಿ ನದಿಯ ನಡುವೆಯೂ ಉಹಂದ ಪಿರನ್, ತಾನೇ ಇಷ್ಟಪಟ್ಟು ಬಂದು ಅಲ್ಲಿ ನೆಲೆಸಿದಂತೆ. ಒಲಿದು ನಿತ್ಯವಾಸ ಮಾಡುವ ಪರಮೋಪಕಾರನಾದ ಭಗವಂತ ಶ್ರೀರಂಗನಾಥ ಇದಾನಲ್ಲ, ಇಡೈಪಿಳ್ಳೆಯಾಗಿ ಗೋಪಾಲ ಬಾಲಕ ಕೃಷ್ಣನಾಗಿ ಉಪದೇಶಿಸಿದ ಭಗವದ್ಗೀತೆ ಇದೆಯಲ್ಲ, ಉರೈತದಂತ ಹೇಳಿದ್ರೆ ಅವನು ಕೃಷ್ಣಾವತಾರದಲ್ಲಿ ಬಂದು ಭಗವದ್ಗೀತೆಯನ್ನ ಹೇಳಿದ್ನಲ್ಲ, ಅದನ್ನ ಉರೈತದುರೈಕುಂ ಮಡೈಪಳ್ಳಿ ಬಂದ ಮಡೈಪಳ್ಳಿ ಅಂದ್ರೆ ಕಿಡಾಂಬಿ ಆಚಾನ್ ಅಂತ ಒಬ್ರು ಮಡಪಳ್ಳಿ ಕೈಂಕರ್ಯ ಮಾಡ್ತಾ ಇರ್ತಾರೆ. ಭಗವದ್ ರಾಮಾನುಜರು ಎಲ್ಲ ಒಂದು 5 ಶಿಷ್ಯರ ಜೊತೆಗೆ ಎಲ್ಲ ಹೋಗ್ತಾ ಇರೋರಲ್ಲ, ಅವಾಗ ಈ ಕಿಡಾಂಬಿ ಆಚಾನ್ ಅವ್ರಿಗೆ ಏನಂದ್ರೆ ಮಡಪಳ್ಳಿ ಕೈಂಕರ್ಯ ಅವ್ರಿಗೆ ಯಾವಾಗ್ಲೂ ಅಡುಗೆ ಮನೆ ಬಿಟ್ಟು ಬರಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಭಗವದ್ ರಾಮಾನುಜರು ಎಷ್ಟು ಕಾರ್ಯಕರುಣೆ ರಾಮಾನುಜ ಅಂತ ಹೇಳ್ತಾರಲ್ಲ, ಅದು ಅಕ್ಷರಶಃ ನಿಜ. ಯಾಕೆ ಅಂತ ಹೇಳಿದ್ರೆ ಅವರು ನೋಡ್ತಿದ್ರಂತೆ, ಪಾಪ ಇವ್ರು ಮಾತ್ರ ಎಲ್ಲಾರು ಇಲ್ಲಿ ಉಪನ್ಯಾಸ ಅದು ಇದು ಕೇಳ್ತಾ ಇರ್ತಾರೆ, ದೇವರ ಸೇವೆಗೆ ಹೋಗ್ತಾರೆ, ಉತ್ಸವವನ್ನ ನಮಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಈ ಕಿಡಾಂಬಿ ಆಚಾನ್ ಮಾತ್ರ ಸದಾ ಮಡಪಳ್ಳಿನಲ್ಲೇ ಇರ್ತಾರಲ್ಲ, ಅವ್ರಿಗೆ ಪಾಪ ಇವೆಲ್ಲ ವಿಷಯ ತಿಳಿಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡೋರಂತೆ ಭಗವದ್ ರಾಮಾನುಜರು, ಅಡುಗೆ ಮನೆಗೆ ಬಂದು ಕೂತ್ಕೊಂಡು ಈ ವಿಷಯಗಳನ್ನೆಲ್ಲ ಹೇಳೋರಂತೆ. ಎಲ್ಲ ತತ್ವಾರ್ಥಗಳು ಉಪನ್ಯಾಸಗಳನ್ನೆಲ್ಲ ಅಡುಗೆ ಮನೆಯಲ್ಲೂ ಒಂದ್ ರೌಂಡ್ ಉಪನ್ಯಾಸ ಮಾಡೋರಂತೆ. ಅದನ್ನ ಅಡುಗೆ ಮಾಡ್ತಾನೆ ಕೇಳಿಸ್ಕೊಳ್ಳೋರು ಕಿಡಾಂಬಿ ಆಚಾನು. ಅದು ಅವ್ರು ಬಂದು ವೇದಾಂತ ದೇಶಿಕರಿಗೆ ಆಚಾರ್ಯರು. ಅದಕ್ಕೋಸ್ಕರ ಇವರು ಮಡೈಪಳ್ಳಿ ಒಂದ ಮಣಂ ಅಂತಾರೆ. ನನಗೆ ಆಚಾರ್ಯ ಮುಖೇನ ಇವೆಲ್ಲ ವಿಷಯಗಳನ್ನ ತಿಳಿದಿದ್ದನ್ನ ಎಂಗಳ್ ವಾರ್ತೆಗಳು ಮನ್ಯ, ನಾನೇನಾದ್ರು ಮಾತಾಡಿದ್ರೆ ಅದೆಲ್ಲ ನಮ್ಮ ಆಚಾರ್ಯರು ಹೇಳಿಕೊಟ್ಟದ್ದು, ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ನಾನು ಹೇಳ್ತಾ ಇದ್ವು. ಮಡಪಳ್ಳಿ ಒಂದ ಮಣಂ ಎಂಗಳ್ ವಾರ್ತೆಗಳು ಮನ್ಯದೆ ಅಂತ ಹೇಳ್ತಾರೆ. ಎಂಥ ನೈತ್ಯಾನುಸಂಧಾನ ನೋಡಿ. ಸ್ವಾಮಿ ದೇಶಕರಿಗೆ ಸ್ವತಃ ಅವರೇನೆ ಘಂಟಾವತಾರ. ಅವ್ರಿಗೇನು ಈ ತರ ತಾನೇ ಕೂಡ ಎಲ್ಲಾನು ಸ್ವಯಂವಾಗಿ ಹೇಳಕ್ಕೆ ಅವ್ರಿಗೆ ಯೋಗ್ಯತೆ ಇದ್ರೆ ಕೂಡ ಅವರು ಆಚಾರ್ಯರಿಗೆ ಒಂದು ಕ್ರೆಡಿಟ್ ಕೊಡ್ತಾರೆ. ಆಚಾರ್ಯ ಮುಖೇನೇ ಇವೆಲ್ಲ ನಾನು ಕಲ್ತ್ಕೊಂಡಿದ್ದು ಅಂತ ಹೇಳಿ ಅವ್ರ ಆಚಾರ್ಯನ ಇಲ್ಲಿ ಸ್ಮರಿಸ್ಕೊಂಡು ಮೊದಲನೇ ಪದ್ಯವನ್ನ ಹೇಳ್ತಾರೆ. ಮುಂದಕ್ಕೆ ಹೋಗೋಣ, ಮುಂದಿನ ಹಾಡಿಗೆ ಹೋಗೋಣ. ಯಾರಾದ್ರೂ ಒಬ್ರು ರಿಪೀಟ್ ಮಾಡೋದಾದ್ರೆ ಮಾಡಿ. Jayashree ma'am again. Irkingla? Okay, I didn't see. I just joined a little late, sorry. All right, no problem. Okay. கள்ளமனத்துடன் கண்டு முயன்ற கடுவினையால் நல்லிருளால் ஆழியில் நச்சுவை ஐந்தன நாடியவோர் அள்ளலில் நாளும் விழுந்தழிய வகை ஆரணநூல் விழுந்தழிய வகை ஆரணநூல் வள்ளல் வழங்கிய வானம்படியான வழி இதுவே. வான்படியான ஓகே.
கள்ளமனத்துடன் கண்டு முயன்ற கடுவினையால் நள்ளிருளாழியில் நச்சுவை ஐந்தென நாடிய ஓர் அள்ளலில் நாளும் விழந்தடியா வகையை ஆரண நூல் வள்ளல் வழங்கிய வான்படியான வழி இதுவே. கள்ளமனத்துடன் கண்டு முயன்ற கடுவினையால் நள்ளிருள் ஆழியில் நச்சுவை ஐந்தன நாடிய போர் அள்ளலில் நாளும் விழுந்தழியா வகை ஆரண நூல் வள்ளல் வழங்கிய வான்படியான வழி இதுவே. ವಾನ್ಪಡಿ ಅಂತ ಹೇಳಿದ್ರೆ ವಾನ್ ವ್ಯೋಮಾಕಾಶ, ಅದೇ ಪರಮಪದ. ಅದಕ್ಕೆ ಪಡಿಯಾನ, ಅದಕ್ಕೆ ಮೆಟ್ಟಿಲುಗಳಾನ ವಳಿ ಇದುವೆ, ಇದೇ ದಾರಿ ಅಂತ. ಹೇಗೆ ಪರಮಪದಕ್ಕೆ ಹೋಗೋಕೆ ಯಾವ್ದು ದಾರಿ ಅಂತ ಹೇಳಿದ್ರೆ ಇಲ್ಲೇ ಮೆಟ್ಲಿದೆ ನೋಡಿ, 9 ಮೆಟ್ಲು, ಇದನ್ನ ದಾಟ್ಬಿಟ್ರೆ ಪರಮಪದ ಸಿಗತ್ತೆ ಅಂತ. ಅದನ್ನ ಇಲ್ಲಿ ಹೇಳ್ತಾರೆ. ಏನಕ್ಕೆ ನಾವು ಇಷ್ಟು ದಿವಸ ಹೋಗಿರ್ಲಿಲ್ಲ ಅಂದ್ರೆ ಕಳ್ಳಮನ ತುಡನ್, ನಮಗೆ ಅಹಂಕಾರ ಮಮಕಾರಗಳು ಇವೆಲ್ಲ ಕೂಡಿ ಈ ಸೂಕ್ತಿಗಳನ್ನು ತಿಳಿಯದೇನೆ ಇದ್ಕೊಂಡಿದ್ರು. ಏನು ತುಂಬಾ ಬ್ಯುಸಿ ಎಲ್ಲಾರು. ಪಟ್ನವಾಸದಲ್ಲಿ ಬಂದ್ಬಿಟ್ರಂತೂ ಹೇಳೋಕೆ ಆಗಲ್ಲ, ಅವ್ರ ಕೆಲ್ಸಾನೇ ಅವ್ರು ನೋಡ್ಕೊಳಕ್ ಆಗಲ್ಲ. ಆತರ ಎಲ್ಲಾರು ತುಂಬಾ ಆತರವಾಗಿ ಎಲ್ಲಾದ್ರಲ್ಲೂ ಸಮಯವೂ ಇಲ್ಲದೆ ಇರೋ ತರ ಇರ್ತಾರೆ. ಊಟಕ್ಕೂ ಸಮಯ ಇಲ್ಲ, ತಿಂಡಿಗೂ ಸಮಯ ಇಲ್ಲ, ದೇವ್ರಿಗೆ ಇಲ್ಲಿಂದ ಬಂದ ಸಮಯ ಅಂತ ಹೇಳ್ತಾರೆ. ಆತರ ಕಳ್ಳಮನ ತುಡ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಹಂಕಾರ ಮಮಕಾರ ಇವೆರಡೂ ಸೇರ್ಕೊಂಡ್ಬಿಟ್ಟು ಐಶ್ವರ್ಯದ ಮದ, ಅದು ಒಂದು ಕಾರಣ ಆಗ್ಬಿಡತ್ತೆ. ದುಡ್ಡಿದ್ರೇನೆ ಆಕ್ಟಿವಿಟಿ ಅಂತ ಇಟ್ಕೊಳ್ಳಿ, ದುಡ್ಡಿದ್ರೆ ನಾನಾ ತರ ಎಲ್ಲ ಚಟುವಟಿಕೆಗಳು ಸುತ್ತ ಹಾಕೊಂಡು ನಮಗೆ ಆತ್ಮಾವಲೋಕನ ಮಾಡಕ್ಕೆ ಪುರುಸತ್ತೆ ಇರೋದಿಲ್ಲ. ಅಹಂಕಾರ ಮಮಕಾರಗಳಿಂದ ಕೂಡಿ ಸೂಕ್ತಿಗಳನ್ನ ತಿಳಿಯದೆ ಅಥವಾ ತಿಳ್ಕೊಂಡಿದ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾದ ದೇವರುಗಳಿಗೆ ನಮ್ಮ ಸಮಯವನ್ನ ಕೊಟ್ಕೊಂಡು ತತ್ವಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಇದು ಈ ತರ ಕಳ್ಳ ಮನೆ ತುಡಮ್ ಅಂದ್ರೆ ಅದೇನೆ. ಅದು ಆ ತರ ಆಧಾರಿಲಿ ಹೋಗ್ಬಿಟ್ಟು ನಲ್ಲಿರುಳ ಅಳಿ ಅಂತ ಹೇಳಿದ್ರೆ, ನಲ್ಲಿರುಳು ಅಂದ್ರೆ ಒಳ್ಳೆ ಕತ್ತಲೆ ಇದೆಯಲ್ಲ, ಆ ತರ ಗಾಢಾಂಧಕಾರದಲ್ಲಿ ಅಜ್ಞಾನದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ರು. ಇದ್ರ ನಾವು ಈಗ ಒಂದೊಂದೇ ಮೆಟ್ಲು ಹೇಳ್ತಾ ಇರ್ಬೇಕಾದ್ರೆ ನಾನು ಒಂದೊಂದು ಪರ್ವ, ಅದು ಯಾವ ಪರ್ವದ ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಈ ಪದ್ಯ ವಿವೇಕ ಪರ್ವವನ್ನ ಹೇಳುತ್ತೆ. ವಿವೇಕ ಪರ್ವ, ವಿವೇಕ ನಾವು ನೋಡಿದ್ವಲ್ಲ, ವಿವೇಕ, ನಿರ್ವೇದ, ವಿರಕ್ತಿ, ಭೀತಿ, ಇದೆಲ್ಲ ಸ್ಟೆಪ್ಸ್. 9 ಸ್ಟೆಪ್ ಅಲ್ಲಿ ಇದರಲ್ಲಿ ವಿವೇಕ ಪರ್ವ ಇದು. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಲ್ಲಿರುಳಾಳಿ ಗಾಢಾಂಧಕಾರದಲ್ಲಿ ಈ ತರ ಅದೇ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಅಂತ ಪುರಂದರದಾಸರು ಕೂಡ ಹಾಡ್ತಾರೆ. ಭಗವಂತನ್ನೇ ಮರ್ತ್ಕೊಂಡ್ಬಿಡ್ತೀವಿ. ನಾನು, ನನ್ನ ಮಕ್ಕಳು, ನನ್ನ ಸಂಸಾರ, ಹೀಗೆ ಅದ್ರ ಸುತ್ತಲೂ ಒಂದು ವರ್ತುಲ, ಅದು ಗರ್ತ, ಅದು ಸುಳಿ. ಬರೀ ವರ್ತುಲ ಆದ್ರೂ ಪರವಾಗಿಲ್ಲ, ಅದು ಗರ್ತ, ಸುಳಿ ಎಳ್ಕೊಂಡ್ಬಿಡುತ್ತೆ ನಮ್ಮನ್ನ, ಅದನ್ನ ಒಳಗೆ. ಅದ್ರಲ್ಲೇ ಇರ್ತೀವಿ ನಾವು. ಅದಕ್ಕೆ ಅಲ್ಲಿ ಹೇಳ್ತಾರೆ ನಲ್ಲಿರುಳು ಅಂದ್ರೆ ಒಳ್ಳೆ ಗಾಢಾಂಧಕಾರದಲ್ಲಿ ಅಜ್ಞಾನವೆಂಬ ಅಂಧಕಾರ ಇದೆಯಲ್ಲ, ಆ ಗರ್ತದಲ್ಲಿ, ಗರ್ತ ಅಂತ ಹೇಳಿದ್ರೆ ಕೆಸರು ಸ್ವ್ಯಾಂಪ್ ತರ, ಅದು ಕೆಸರು ಪ್ಲಸ್ ಸುಳಿ, ಅದರಲ್ಲಿ ಸಿಕ್ಕೊಂಡ್ಬಿಟ್ಟಿದೀವಿ. ನರ್ಸುವೆ ಐಂದು ಅಂತ ಹೇಳಿದ್ರೆ ಈ ಪಂಚೇಂದ್ರಿಯಗಳೇ ರುಚಿಯಾಗಿ ಕಣ್ಣಿಗೆ ಒಳ್ಳೆ ಕಾಣಿಸುವಂತ ಒಂದು ನೋಟಗಳು, ಬಾಯಿಗೆ ರುಚಿಯಾದ ಊಟಗಳು, ಮಾತಾಡಕ್ಕೆ, ಗಾಸಿಪ್ ಮಾಡಕ್ಕೆ, ಚಾಡಿ ಹೇಳಕ್ಕೆ, ಅಥವಾ ಇನ್ನೊಂದೇನೋ ಒಂದು ವಸ್ತು, ಅದು ಎಲ್ಲ ಎಂಟರ್ಟೈನ್ಮೆಂಟ್ ಆಗಿರುತ್ತಲ್ಲ, ಮೂಗಿಗೆ ವಾಸನೆ, ಹೀಗೆ ಎಲ್ಲ ಪಂಚೇಂದ್ರಿಯಗಳು ಒಂದೊಂದು ಸೆಳೆತಾ ಇದೆಯಲ್ಲ, ಎಲ್ಲ ಭೋಗ ವಸ್ತುಗಳ ಕಡೆಗೆ ಸೆಳೀತಾ ಇರತ್ತಂತೆ. ಅವಾಗ ನಮಗೆ ಸಮಯ ಇರೋದಿಲ್ಲ. ಅವಾಗ ಓರಳ್ಳಲಿ ಒಂದು ಗರ್ತ ತರ, ಅದು ಒಂದು ಸುಳಿ ತರ, ಅದರಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಇದ್ರಲ್ಲಿ ಬಿದ್ದು ಕಳೆದು ಹೋಗದಂತೆ ಆರಣ ನೂಲು, ಇದ್ರಲ್ಲಿ ಬಿದ್ದು ಕಳೆದು ಹೋಗದಂತೆ ಇರಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆರಣ ನೂಲು. ಆರಣ ಅಂತ ಹೇಳಿದ್ರೆ ವೇದ. ಈ ವೇದ ಮತ್ತು ಉಪನಿಷತ್ತುಗಳು ನಮಗೆ ಒಳ್ಳೆ ಮಾರ್ಗವನ್ನ ತೋರಿಸ್ಕೊಡುತ್ತೆ. ಶಾಸ್ತ್ರದ ನೆಪದಲ್ಲಿ ನಮಗೆ ಒಳ್ಳೆ ಶಾಸ್ತ್ರವನ್ನ ತೋರಿಸ್ಕೊಡುತ್ತೆ. ವಳ್ಳಲ್ ಅಂತ ಹೇಳಿದ್ರೆ ಉಪಕಾರಕ. ಯಾರು? ಕೃಷ್ಣ ಪರಮಾತ್ಮ ಬಂದು ಭಗವದ್ಗೀತೆಯಲ್ಲಿ ಸರ್ವೋಪನಿಷದೋ ಗಾವು ಅಂತ ಹೇಳಿ ದೊಗ್ಧ ಗೋಪಾಲನಂದನ ಅಂತ ಹೇಳ್ತಾರಲ್ಲ, ಅದರ ಎಲ್ಲ ಉಪನಿಷತ್ ಸಾರವನ್ನು ಅರ್ಜುನನನ್ನ ಒಂದು ಕರುವಾಗಿ ಇಟ್ಕೊಂಡು ತಾನೇ ಇದರಲ್ಲಿ ಉಪನಿಷತ್ತುಗಳೆಲ್ಲ ಒಂದು ಗೋವಾಗಿ ಹಾಲನ್ನ ಕರೆದು ನಮ್ಗೆ ಕೊಡ್ತಾನಲ್ಲ, ಅದೇ ತರ ಉಪನಿಷತ್ ಸಾರಗಳನ್ನ ಆರಣ ನೂಲ್ ಅಂದ್ರೆ ಅದೇನೆ
ಒಳ್ಳೇದ್ ಯಾಕೆ ಉಪಕಾರಕನಾಗಿದ್ರೆ ಮಾತ್ರನೇ ಇದನ್ನೆಲ್ಲ ಬೇರೆಯವ್ರಿಗೆ ಹಂಚ್ಕೊಡಕ್ಕಾಗೋದು. ಇಲ್ಲ ನಾನು ನಮ್ದು ಅಂತಾನೆ ಇದ್ರೆ ಬೇರೆಯವ್ರಿಗೆ ಸಮಯ ಯಾರು ಇದು ಕೊಡ್ತಾರೆ? ಭಗವಂತನಿಗೆ ವೈಕುಂಠದಲ್ಲಿ ಸೌಖ್ಯವಾಗಿದ್ದಾನೆ, ಅವನು ಯಾಕೆ ಇಲ್ಲಿ ಬರ್ಬೇಕು ಅರ್ಚಾವತಾರದಲ್ಲಿ? ಸುಮ್ಮನೆ ಬಂದು ಸುಳ್ಳ ಕಳ್ಳ ಅಂತ ಅನ್ನಿಸ್ಕೊಂಡು ರಾಮಾಯಣದಲ್ಲಿ ಹೆಂಡತಿನೆಲ್ಲ ಕಳ್ಕೊಂಡು ಏನೆಲ್ಲ ಕಷ್ಟಪಡ್ಬೇಕಲ್ಲ, ಯಾಕೆ ಬರ್ಬೇಕು? ಅವನ ಸಮಯ ಅಲ್ಲೇ ಚೆನ್ನಾಗಿ ಇದೆಯಲ್ಲ ಅವನಿಗೆ. ಅನಂತ ಸೂರಿಗಳು ಎಲ್ಲಾರು ಇದ್ದಾರೆ, ನಿತ್ಯರು ಮುಕ್ತರು ಸೇವೆ ಮಾಡ್ಕೊಂಡಿರುವಾಗ ಅವನು ಯಾಕೆ ಬರ್ಬೇಕು ಇಲ್ಲಿ ಲೀಲಾ ವಿಭೂತಿಗೆ? ಕೇವಲ ಕೃಪೆ, ನಮ್ಮ ಮೇಲಿರೋ ಕೃಪೆಗೋಸ್ಕರ ಅದಕ್ಕೆ ಒಳ್ಳೇದಂತ ಅವನ್ನ ಹೇಳ್ತಾರೆ. ಹೇಳಲ್ಪಟ್ಟು ವಾನ್ಪಡಿಯನ ಅವನ ಕೃಪೆಯಿಂದ ಅವನೇ ಸ್ವಂತ ಹೇಳಿರೋ ಮಾರ್ಗ ಇದು. ವಾನ್ಪಡಿಯನ ಪರಮಪದ ಸೋಪಾನ ಮಾರ್ಗವೇ ಈ ಪ್ರಬಂಧದಲ್ಲಿ ಹೇಳಿರೋದು ಅಂತ ಇಲ್ಲಿ ಹೇಳ್ತಾರೆ. ವಾನ್ಪಡಿಯನ ಒಳ್ಳಲ್ ಒಳಂಗೆ, ನಾನ್ ಸ್ವಂತವಾಗಿ ಏನೋ ಹೇಳ್ತಾ ಇಲ್ಲ, ಇವೆಲ್ಲಾನು ಭಗವಂತ ಭಗವದ್ಗೀತೆಯಲ್ಲಿ ಮಾರ್ಗವನ್ನ ತೋರಿಸ್ಕೊಟ್ಟಿರೋದು. 9 ಸೋಪಾನ, 9 ಮೆಟ್ಲುಗಳು. ಅದನ್ನ ಆ ದಾರಿ ಇದೇನೆ, ಭಗವಂತ ತೋರಿಸ್ಕೊಟ್ಟಿದ್ದ ದಾರಿ ಇದೇನೆ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಅರುವುರು ಆನವಯನೈತುಂ. அறுவு மேம் இது அந்த இது மாதிரி சொல்லணும் இல்லையா? என்ன இல்லை அடியன் இது ஃபுல்லா சொல்லணும்னு நினைக்கிறேன். அது ஃபுல்லா அந்த அத்திகிரி பெருமாள் அந்த வந்தார் அந்த மாதிரி சொல்லணும் பெருமாள். ஓகே ஓகே. அறிவுருவானவை அனைத்தும் அறிவாரேலும். அறிவுருவானவை அனைத்தும் அறிவாரேனும். அரும் கலைகள் கற்றுரைக்க வல்லாரேலும். அரும் கலைகள் கற்றுரைக்க வல்லாரேனும். தர்ம வழி அழியாமல் காப்பாரேலும். தர்ம வழி அழியாமல் காப்பாரேனும். தனிமறையின் தார்பரிய தருவாரேலும். தனிமறையின் தார்பரியம் தருவாரேனும். இருவினையின் ஒழுக்கத்தால் ஏவலோழாது. இருவினையின் ஒழுக்கத்தால் ஏவலோராது. இங்கே நாம் சிறையிழந்த மீனம் தீர்க்கும். இங்கே நாம் சிறையிருந்த ஈனம் தீர்க்கும். திருமகளார் பிரியாத தேவன் திண்ணம். திருமகளார் பிரியாத தேவன் திண்ணம். தேராதார் தின்படியில் ஏறாதாரே. தேராதார் தின்படியில் ஏறாதாரே. அருவுருவானவை அனைத்தும் அறிவாரேலும். அரும் கலைகள் கத்துரைக்க வல்லாரேலும். தர்ம வழியாமல் காப்பாரேலும். தனிமறையின் தாற்பரியம் ಅಂದ್ರೆ ತಾತ್ಪರ್ಯ. தனிமறையின் தாற்பரியம் தருவாரேலும். இருவினையின் ஒழுக்கத்தால் ஏவலோராத. இங்கே நாம் சிறையிழந்த வீணம் தீர்க்கும். திருமகளார் பிரியாத தேவன் திண்ணம். தேராதார் தென்படியில் ஏறாதாரே. அருவுருவானவை அனைத்தும் அறிவாரேனும். அருங்கலைகள் கற்றுரைக்க வல்லாரேனும். தர்ம வழி அழியாமல் காப்பாரேனும். தனிமறையின் தாற்பரியம் தருவாரேனும். இருவினையின் ஒழுக்கத்தால் ஏவலோராது. இங்கே நாம் சிறையிருந்த ஈனம் தீர்க்கும். திருமகளார் பிரியாத தேவன் திண்ணம். தேராதார் தென்படியில் ஏறாதாரே. ಯಾರಿಗೆಲ್ಲ ಆಗತ್ತೆ ಅಂತ ಅನ್ಕೊಂಡ್ಬಿಡ್ತಾರೋ ಅವ್ರಿಗೂ ಎಲ್ಲ ಆಗೋದಿಲ್ಲ, ಅಥವಾ ಯಾವ್ದು ಕಷ್ಟ ಸಾಧ್ಯವಾದದ್ದು ಅನ್ನೋದಕ್ಕೆ ಎಲ್ಲವನ್ನ ಒಂದು ಲಿಸ್ಟ್ ಕೊಡ್ತಾರೆ. ಎಲ್ಲ ಜಪ ತಪಗಳನ್ನ ಮಾಡಿ, ಆಗ ಯಜ್ಞಾದಿಗಳನ್ನ ಮಾಡಿ, ಎಲ್ಲವನ್ನ ವೇದ ಅಧ್ಯಯನ ಎಲ್ಲ ಮಾಡಿದ್ರೆ ಕೂಡ ಅದಾಗೋದಿಲ್ಲ ಅನ್ನೋದಕ್ಕೆ ಒಂದು ಲಿಸ್ಟ್ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಅರುವುರುವಾನವೈ ಅನೈತುಂ ಅರಿವಾರೇಳುಂ ಅಂದ್ರೆ ಸೂಕ್ಷ್ಮ ಸ್ಥೂಲ ವಿಷಯಗಳಿದೆಯಲ್ಲ ಅವುಗಳ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತಿಳಿದಿದ್ರೆ ಕೂಡ ಅವ್ರಿಗೆ ಕೂಡ ಇದು ಗೊತ್ತಾಗಲ್ಲ. ಅಂದ್ರೆ ಪರಮಾಪದಕ್ಕೆ ಹೋಗೋ ದಾರಿ ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ. ನಮ್ಗೆಲ್ಲ ಗೊತ್ತು ಅಂತ ಸಂಪೂರ್ಣವಾಗಿ ಜ್ಞಾನಿ ತರ ಇದ್ಬಿಡಕ್ಕಾಗಲ್ಲ. ಹಂಗೆ ಪರಮಪದಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ತಿಳ್ಕೊಳ್ಬೇಕು, ಶಾಸ್ತ್ರೀಯವಾಗಿ ಆ ಮೆಟ್ಲುಗಳು ಏನು ಅಂತ ತಿಳ್ಕೊಳ್ಬೇಕು ಹೋಗೋಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಲ್ಲಿ,
ಸೂಕ್ಷ್ಮ ಸ್ಥೂಲ ವಿಷಯಗಳನ್ನ ತಿಳ್ಕೊಂಬಿಟ್ರೆ ಮಾತ್ರ ಸಾಲದು ಅಂತ. ಅರುಂಕಲೆಗಳು ಕತ್ತುರೈಕ ವಲ್ಲಾರೇಲು. ಅರುಂಕಲೆಗಳಂದ್ರೆ 64 ವಿದ್ಯೆ ಇದೆಯಲ್ಲ, ಯಾರಾದ್ರೂ ಸಂಪೂರ್ಣವಾಗಿ ಎಲ್ಲ ನಾನು ಅಷ್ಟು PhD ಮಾಡ್ಕೊಂಡ್ಬಿಟ್ಟಿದ್ದೀನಿ, ಫುಲ್ ಫ್ಲೆಡ್ಜ್, ಎಲ್ಲ MS, ಎಲ್ಲ ಡಿಗ್ರಿ, ಆರ್ಟ್ಸ್ ಅಲ್ಲಿ PhD, ಸೈನ್ಸ್ ಅಲ್ಲಿ PhD, ಎಲ್ಲಾದ್ರಲ್ಲೂ PhD ಮಾಡಿದ್ರೆ ಕೂಡ ಭಗವಂತನ ವಿಷಯದಲ್ಲಿ ತಿಳ್ಕೊಳ್ಳದೆ ಹೋದ್ರೆ ಅವರೆಲ್ಲ ಈ PhD ಇಟ್ಕೊಂಡು ಹೋಗಕ್ಕಾಗಲ್ಲ ಅಲ್ಲಿ. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಅರುಂಕಲೆಗಳು ಕತ್ತುರೈಕವಲ್ಲಾರೇಲು. 64 ವಿದ್ಯೆ ಕಲಿತ್ಕೊಂಡು ಕರಗತ ಮಾಡಿಕೊಂಡು ಅದನ್ನ ಬೇರೆಯವ್ರಿಗೂ ಹೇಳ್ಕೊಡೋ ಅಷ್ಟು ನಿಪುಣರಾಗಿದ್ರೆ ಕೂಡ ಅವ್ರಿಗೆ ಕೂಡ ಈ ಪರಮಪದ ಸೋಪಾನ ತಿಳ್ಕೊಳ್ಳದೆ ಹೋದ್ರೆ ದಾಟಕ್ಕಾಗೋದಿಲ್ಲ ಅಂತ. ಧರ್ಮ ವಳಿ ಅಳಿಯಾಮಲ್ ಕಾಪಾರೇಲು. ಎಲ್ಲ ಶಾಸ್ತ್ರ ರೀತಿಯಾಗಿ ಹೋಗಿ ಶ್ರುತಿ ಸ್ಮೃತಿಗಳಲ್ಲಿ ಏನ್ ಹೇಳಿರತ್ತೋ ಅದ್ರ ಪ್ರಕಾರನೇ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಇದ್ರೆ ಕೂಡ, ಒಂದೂ ಬಿಡದೆ ನಾವೆಲ್ಲಾನು ಕಾಪಾಡ್ತಾ ಇದ್ದೀವಿ ಅಂತ ಇದ್ರೆ ಕೂಡ ಅವರಿಗೆ ಕೂಡ ಇದು ಸುಲಭವಾಗಿ ಗೊತ್ತಾಗ್ಬಿಡೋದಿಲ್ಲ ಅಂತ ಹೇಳ್ತಾರೆ. ತನಿಮರೆಗಿನ್ ತಾತ್ಪರ್ಯಂ ತರುವಾರೇಲು. ತನಿಮರೆ ಅಂತ ಹೇಳಿದ್ರೆ ವಿಶಿಷ್ಟವಾದ ವೇದಾಂತ ಅರ್ಥಗಳ ವಿಷಯಗಳಿದೆಯಲ್ಲ, ಅದರ ತಾತ್ಪರ್ಯಂ ಅಂದ್ರೆ ತಾತ್ಪರ್ಯ, ಅದರ ತಿರುಳಿದೆಯಲ್ಲ, ಅದನ್ನ ತಿಳ್ಕೊಂಡು ಬೇರೆಯವರಿಗೆ ಉಪದೇಶಿಸ್ತಾ ಇದ್ರೆ ಕೂಡ ಅವ್ರಿಗೆ ಕೂಡ ಸುಲಭವಾಗಿ ಪರಮಪದ ಮೆಟ್ಲುಗಳನ್ನ ಗೊತ್ತಾಗ್ಬಿಡೋದಿಲ್ಲ. ಇರುವಿನೈನ್ ಒಳಕತ್ತಾಲ್ ಏವಲೋರಾದ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇರುವಿನೈನ್ ಒಳಕತ್ತಾಲ್, ಈ ಪಾಪ ಪುಣ್ಯ ಅನ್ನೋದು ಎಲ್ಲರಿಗೂ ಶೇಖರ ಆಗ್ತಾನೆ ಇರುತ್ತೆ. ಸಂಚಿತ ಪಾಪ ಮತ್ತೆ ಪ್ರಾರಬ್ಧ ಕರ್ಮಗಳು ಇವೆಲ್ಲಾನು ಒಂದು ಅಕೌಂಟ್ ಇರೋದ್ರಿಂದ ಈ ಪಾಪ ಪುಣ್ಯಗಳು ಶೇಖರಣದಿಂದ ಈ ಪ್ರವಾಹ, ಅದಕ್ಕೆ ಈ ಪ್ರವಾಹ ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ. ಈ ಮೇಲೆ 64 ವಿದ್ಯೆ ಕಲ್ತಿದ್ರೇನು ಏನು ಪ್ರಯೋಜನ ಇಲ್ಲ, ಶ್ರುತಿ ಸ್ಮೃತಿಗಳಲ್ಲಿ ನಿಪುಣರಾಗಿದ್ರು ಏನು ಪ್ರಯೋಜನ ಇಲ್ಲ. ಎಲ್ಲ ವಿಷಯಗಳನ್ನ ತಿಳ್ಕೊಂಡು ವ್ಯಾಖ್ಯಾನ ಮಾಡಿ ಎಲ್ರಿಗೂ ಹೇಳ್ತಾ ಇದ್ರೆ ಕೂಡ ಏನು ಪ್ರಯೋಜನ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ 2 ಪಾಪ ಪುಣ್ಯದ ಈ ಪ್ರವಾಹ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ನಾವು ನೋಡಿದೀವಿ ಹೇಗೆ ಅಂತ ಹೇಳಿದ್ರೆ, ಕರ್ಮ ಅದು ತುಂಬಾ ಬಲಿಷ್ಠ. ಭರತ ಮುನಿ ಕೊನೆಯವರೆಗೂ ಇನ್ನೇನ್ ಭಕ್ತಿ ಯೋಗ ಸಾಧಿಸ್ಬಿಡ್ಬೇಕು ಅನ್ನೋವಾಗ ಕೊನೆಯಲ್ಲಿ ಒಂದು ಜಿಂಕೆ ಮರಿ ನೋಡ್ಬಿಟ್ಟು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅಂದ್ರೆ ಕರ್ಮ ಅಂತ ಹೇಳೋದಕ್ಕೆ ಆ ಪಾಪದ ಇದು ಕರ್ಮಗಳು ಅದು ಎಷ್ಟು ಬಲಿಷ್ಠ ಅಂದ್ರೆ ಆ ಪ್ರವಾಹದಲ್ಲಿ ಕೊಚ್ಚೋಗ್ಬಿಡ್ತಾರೆ. ಅಷ್ಟು ದಿವಸ ಅವರು ಯೋಗದಲ್ಲಿ ಅಷ್ಟು ಸಿದ್ಧಿಸ್ಕೊಂಡಿದ್ದೆಲ್ಲ ಏನಾಯ್ತು ಅಂದ್ರೆ ಏನಿಲ್ಲ, ಏನು ಮಾಡಕ್ಕಾಗಲ್ಲ. ನಾವು ನೋಡಿದೀವಿ ವಿಶ್ವಾಮಿತ್ರರು 3 ಸತಿ ಘನವಾದ ತಪಸ್ಸನ್ನ ಮಾಡಿ ಒಂದ್ಸತಿ ಪೂರ್ತಿ ತಪಶಕ್ತಿಯನ್ನೆಲ್ಲ ತ್ರಿಶಂಕುಗೆ ಸ್ವರ್ಗ ಸೃಷ್ಟಿ ಮಾಡೋಕ್ಕೋಸ್ಕರ ಕೊಟ್ಬಿಟ್ರು, ಇನ್ನೊಂದ್ಸತಿ ಎಲ್ಲ ಮೇನಕೆಯನ್ನು ನೋಡಿ ಹಾಳು ಮಾಡ್ಕೊಂಡ್ರು. ಆತರ ಯೋಗದಲ್ಲಿ ಇದ್ರಲ್ಲಿ ಎಲ್ಲಾದ್ರೂ ಬಲಿಷ್ಠರಾಗಿದ್ರೆ ಕೂಡ ಅವ್ರ ಪಾಪ ಪುಣ್ಯದ ಇದಿರತ್ತಲ್ಲ ಅದು ಎಷ್ಟು ಬಲಿಷ್ಠವಾಗಿರತ್ತೆ ಅಂದ್ರೆ ಅದು ಎಳೆಯತ್ತೆ. ಅದು ಆ ಸೆಳೆತಕ್ಕೆ, ಆ ಪ್ರವಾಹಕ್ಕೆ ಏವಲೋರ ಸ್ವರೂಪಕ್ಕೆ ಅನುಗುಣವಾಗಿ ಭಗವತ್ ಕೈಂಕರ್ಯವನ್ನು ಮಾಡೋಕೆ ಆಗದೆ ಇರ್ಬೋದು. ಒಬ್ರು ತುಂಬಾನೇ ಪಾಪ ಭಾಗವತೋತ್ತಮರು ಇರ್ಬೋದು, ಭಗವಂತನ ಬಗ್ಗೆ ತುಂಬಾನೇ ಭಕ್ತಿ ಇರ್ಬೋದು, ಆದ್ರೆ ಏನ್ ಮಾಡೋದು, ಪ್ರತಿನಿತ್ಯ ಈಡ್ಪಾಡು ಅಂತ ಹೇಳ್ತಾರಲ್ಲ, ಪ್ರತಿನಿತ್ಯವೂ ನಿತ್ಯ ನೈಮಿತ್ತಿಕಗಳನ್ನು ಮಾಡಕ್ಕೆ ಅವ್ರ ಆರೋಗ್ಯನೇ ಇಲ್ಲದೆ ಇರ್ಬೋದು. ಅವ್ರು ಎಷ್ಟೇ ಭಾಗವತರಾಗಿರ್ಬೋದು, ಏನೇ ಆಗಿದ್ರು ಆರೋಗ್ಯನೇ ಇಲ್ಲದೆ ಪಾಪ ಬೆಡ್ ರಿಡನ್ ಆಗೋ ಏನೋ ಇದ್ದಾರೆ ಅಂತ ಹೇಳಿದ್ರೆ ಏವಲೋರಾದ ಆಗೋದಿಲ್ಲ. ಕರ್ಮ ಅಷ್ಟು ಬಲಿಷ್ಠವಾಗಿರುತ್ತೆ. ಅದಕ್ಕೆ ಅವ್ರಿಗೆ ಸ್ವರೂಪಕ್ಕೆ ಅನುಗುಣವಾಗಿ ಭಗವತ್ ಕೈಂಕರ್ಯ ಮಾಡಕ್ಕೆ ಆಗದೆ ಇರ್ಬೋದು. ನೋಡಿ, ಇಷ್ಟೆಲ್ಲ ಕಷ್ಟ ಇದೆ ಸಂಸಾರದಲ್ಲಿ ಇದ್ಮೇಲೆ ಎಲ್ಲಾರ್ಗೂ ಈ ತರದ್ದೆಲ್ಲ ಕಷ್ಟಗಳಿದೆ. ಅದಕ್ಕೆ ಏವಲ್ ಅಂತ ಹೇಳಿದ್ರೆ ಕಷ್ಟ, ಓರಾದ ಅಂದ್ರೆ ಇನ್ನೊಂದು ಕೆಲವು ಆಸೆನೂ ಪಡದೆ ಇರ್ಬೋದು. ಎಲ್ಲ ಅನುಕೂಲನೂ ಇರುತ್ತೆ, ಎಲ್ಲಾನು ಇರುತ್ತೆ, ಆದ್ರೆ ಅವ್ರಿಗೆ ಆಸೆನೇ ಇಲ್ಲದೆ ಇರ್ಬೋದಾಯ್ತು. ಯಾರಾದ್ರೂ ಕೇಳಿದ್ರೆ ಏನ್ರಿ ರಾಮಾಯಣ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಯ್ಯೋ ಏನ್ ರಾಮಾಯಣ ಕೇಳುದು, ದಿನ ಅದೇ ರಾಮ ಅದೇ ಸೀತಾ ಕಾಡಲ್ಲಿ ಕಳೆದೋಗೋದು 14 ವರ್ಷ ಇದೇ ಕತೆ. ಹೌದು, ಅದೇ ಕತೆ ಅಂದ್ರೆ ಅದೇ ಕತೆನೆ. ಆದ್ರೆ ದಿನನಿತ್ಯ ಪ್ರತಿ ಸತಿನೂ ಒಂದೊಂದ್ಸತಿನೂ ರಾಮಾಯಣ ಓದೋರ್ಗೆ ಬೇರೆ ಬೇರೆ ತರ ಅರ್ಥ ಸ್ಫುರಿಸತ್ತೆ ಅಂತ ಹೇಳ್ತಾರಲ್ಲ, ಇದು ನಿಜಾನ ಅಂತ ಹೇಳಿದ್ರೆ ಅಷ್ಟು ಈಡ್ಪಾಡು ಇರ್ಬೇಕು ನಮಗೆ ರಾಮಾಯಣ ಕೇಳೋದ್ರಲ್ಲಿ. ಇದ್ದಾಗ ನಮಗೆ ಖಂಡಿತವಾಗ್ಲೂ ಅನ್ಸುತ್ತೆ, ಅಯ್ಯೋ ಹೋದ್ಸತಿ ನಾವು ಇದನ್ನ ಕೇಳಿದಾಗ ಇದು ನಮ್ಗೆ ಸ್ಫುರಿಸೇ ಇರ್ಲಿಲ್ವಾ, ಈ ಸತಿ ನೋಡಿ ಅರ್ಥ ಚೆನ್ನಾಗಿ ಅರ್ಥ ಆಗತ್ತೆ. ಮತ್ತೆ ಕೇಳೋದು.
ಪ್ರತಿ ವರ್ಷ ತಿರುಪವ ಕೇಳ್ತೀವಲ್ಲ, ಅದ್ರ ಪ್ರತಿ ವರ್ಷ ತಿರುಪವ ಏನಿರುತ್ತೆ ಕೇಳಕ್ಕೆ ಅಂದ್ರೆ, ಒಂದು ಕೇಳ್ದವ್ರು ಮರ್ತೋಗ್ಬಿಟ್ಟಿರ್ತಾರೆ, ಹೇಳ್ದವ್ರಿಗೆ ಮರೆಯೋದಿಲ್ಲ, ಇದೊಂದು ಅಡ್ವಾಂಟೇಜ್, ಅದು ಬೇರೆ ವಿಷಯ. ಆದ್ರೆ ಮತ್ತ ಸ್ಮೃತಿ ಜ್ಞಾನ ಮಾಪೋಹನಂಚ ಅಂತ ಭಗವಂತ ಒಂದು ಏರ್ಪಾಡು ಮಾಡಿದಾನಲ್ಲ, ಅದರಲ್ಲಿ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಮರೆಯೋದು ಎಲ್ಲ ಭಗವಂತನಿಂದನೇ ಆಗತ್ತೆ. ಮತ್ತೆ 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 ಕೇಳ್ಬೇಕು ಅಂತ ಹೇಳ್ತಾನೆ ಭಗವಂತ ಹೇಳ್ತಾನೆ. ಅವಾಗ ಪರಸ್ಪರಂ ಭಾವಯಂತ, ಮತ್ತೆ ಮತ್ತೆ ನಮಗೇನ್ ಭಗವಂತನ ಕಥೆಯನ್ನ ಗೊತ್ತೋ ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಅದನ್ನ ಹಂಚಿಕೊಂಡು ಸಂತೋಷ ಪಡೋದು. ಅವಾಗ ಅದೊಂಥರ ಅವ್ರು ಹೇಳಿದ್ದು ನಾವು ಕೇಳಿದಾಗ ನಮಗೊಂದು ಸಂತೋಷ ಆಗುತ್ತೆ. ಆತರ ಆ ಸಂತೋಷದಲ್ಲಿ ಇರ್ಬೋದು. ಇದು ಓರಾದಂದ್ರೆ ಈ ತರ ಆಸೆನೇ ಇಲ್ದೆ ಹೋದ್ರೆ ಅವಾಗ ಅನ್ಸುತ್ತೆ, ಏನ್ ಅನ್ಸುತ್ತೆ, ಅಯ್ಯೋ ಅದ್ರಲ್ಲಿ ಏನಿದೆ, ಯಾರೋ ಬರ್ದಿದಾರೆ 4,000 ದಿವ್ಯ ಪ್ರಬಂಧ, ಯಾರೋ ಒಬ್ರು ಆಗುವಾಗ ಹಾಡ್ತಾರೆ ಅಷ್ಟೇ ತಾನೆ. ಅದ್ರಲ್ಲಿ ಏನಿದೆ ವಿಶೇಷ ಅಂದ್ರೆ ಒಳ ಅರ್ಥಗಳನ್ನ ತಿಳ್ಕೊಂಡು ಅದರ ಸ್ವಾದ ಅನುಭವಿಸೋಕೆ ಅದು ಬೇರೆ ರುಚಿ. ಇದು ಆ ರುಚಿ ಆ ಆಸೆ ಇಲ್ಲದೆ ಅವ್ರವ್ರಿಗೆ ಏನು ಹೇಳಕ್ಕಾಗಲ್ಲ. ಅದೇ ತರನೇ ಇದನ್ನು ಇದು ಹಿಂಗೆ ಆತರ ಆಗ್ಬಿಟ್ಟು ಹಿಂಗೇ ನಾವ್ ಶಿರೆಯಿರಂದ ವೀನಂ ತೀರ್ಕು ಏನ್ ಮಾಡೋದು, ಅದೆಲ್ಲ ಯಾವ್ದ್ರಲ್ಲೂ ಆಸೆ ಇಲ್ಲದೆ ಭಕ್ತಿನೂ ಬರದೆ ನಮ್ಮ ಪಾಪಗಳು ನಮಗೆ ಅಟ್ಟಿಸ್ಕೊಂಡ್ ಬಂದು ಏನು ಮಾಡಕ್ಕೂ ಬಿಡದೆ ಆತರ ಇರೋವಾಗ ಏನಾಗುತ್ತೆ, ಹಿಂಗೇ ನಾವ್ ಶಿರೆಯಿರಂದ ಈ ಸಂಸಾರದಲ್ಲೇ ಈ ಲೀಲಾ ವಿಭೂತಿನಲ್ಲೇ ಒಂದು ಜೈಲು ತರ ನಾವು ಇದ್ಬಿಡ್ಬೇಕಾಗತ್ತೆ. ಶಿರೆಯಿರಂದ ವೀನಂ ತೀರ್ಕಂ. ವೀನಂ ತೀರ್ಕಂ ಅಂತ ಹೇಳಿದ್ರೆ ಈನಂ. ಈನಂ ಅಂದ್ರೆ ಹೀನತೆ. ಏನ್ ಹೀನತೆ ಅಂದ್ರೆ ಈ ಸಂಸಾರದಲ್ಲಿ ಇರೋದೇ ಹೀನತೆ, ಒಂದು ದೊಡ್ಡ ರೋಗ ಅಂತ ಹೇಳ್ತಾರೆ. ಏನ್ ಸಂಸಾರದಲ್ಲಿ ಇರೋದು ರೋಗನ ಅಂತ ಹೇಳಿದ್ರೆ ಮತ್ತಿನೇನೋ, ಮತ್ತೆ ನೀವು ಸಂಸಾರಕ್ಕೆ ಬರ್ತೀರ. ನೀವು ಪುಣ್ಯನೇ ಮಾಡಿರಿ ಪಾಪನೇ ಮಾಡಿರಿ, ಅದನ್ನ ತೀರಿಸ್ಬೇಕ ಕರ್ಮವನ್ನ, ಮತ್ತೆ ನೀವು ಸಂಸಾರಕ್ಕೆ ಬರ್ಬೇಕು ಅಂದ್ರೆ ಮತ್ತೆ ನೀವು ಪುನರ್ಜನ್ಮ ತಗೊಳ್ಳೇಬೇಕು. ಅದಕ್ಕೆ ಹೀನ. ಅದು ಉತ್ಕೃಷ್ಟವಾದದ್ದಲ್ಲ. ಉತ್ಕೃಷ್ಟವಾಗಿದ್ರೆ ಅದಕ್ಕಿಂತ ಚೆನ್ನಾಗಿರೋ ಒಂದು ಜನ್ಮಕ್ಕೆ ಹೋಗ್ಬೇಕು, ಅಥವಾ ಅದಕ್ಕಿಂತ ಒಂದು ಚೆನ್ನಾಗಿರೋ ಪೊಸಿಷನ್ಗೆ ಹೋಗ್ಬೇಕು, ಉತ್ತೀರ್ಣ ಆಗ್ಬೇಕು, ಉಜ್ಜೀವನ ಹೊಂದಬೇಕು. ಅದಾಗದೆ ಇದ್ಮೇಲೆ ಹೀನಂ ತೀರ್ಕು. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಿರುಮಹಳಾರ್ ಪಿರಿಯಾದ ದೇವನ್ ತಿನ್ನಂ. ಭಗವಂತನ ಯಾವಾಗ್ಲೂ ಲಕ್ಷ್ಮಿ ವಿಶಿಷ್ಟನಾಗೇ ಇರ್ತಾನೆ, ಅವಳನ್ನ ಅಗಲಿ ಯಾವತ್ತೂ ಇರೋದಿಲ್ಲ. ಅವನನ್ನ ದೇವನ್ ತಿನ್ನಂ, ಅವನ ಕೈಕರ್ಯ ಮಾಡ್ಬೇಕು ಅನ್ನೋ ಒಂದು ದೃಢವಾದ ಆಸೆ ಇದೆಯಲ್ಲ, ಅದಿಲ್ಲದೆ ಹೋದ್ರೆ ಅರಿಯಾದ ದೇವ ಭಗವಂತನನ್ನ ಅವನನ್ನ ಯಾಕೆ ನಾವು ವರಿಸ್ಬೇಕು ಭಗವಂತನನ್ನೇ ಅಂತ ಹೇಳಿದ್ರೆ, ಅವನೊಬ್ನೇ ನಿರುಪಾಧಿಕವಾಗಿ ಹೇತು. ಅವನು ನಮ್ಮಿಂದ ಏನೂ ಎದುರು ನೋಡ್ದೆ, ಎಕ್ಸ್ಪೆಕ್ಟೇಷನ್ ನಮ್ಮಿಂದ ಏನು ಎದುರು ನೋಡ್ದೆ, ಔಪಾಧಿಕ ಅಂತ ಹೇಳ್ತಾರಲ್ಲ ಅಥವಾ ನಿರುಪಾಧಿಕ. ಅವನು ನಮ್ಮಿಂದ ಏನೂ ಎದುರು ನೋಡ್ದೆ ನಮ್ಮನ್ನ ಕಾಪಾಡಕ್ಕೆ ಯಾವಾಗ್ಲೂ ರಕ್ಷಕನಾಗಿ ಟೊಂಕ ಕಟ್ಕೊಂಡು ನಿಂತಿರೋನ್ ಭಗವಂತ ಒಬ್ನೇ. ಪಿನ್ನಂ ತೇರಾದಾನೆ, ಅವನಿಗೆ ಭಗವಂತನನ್ನ ಸರ್ವೇಶ್ವರನ ಎಂದು ದೃಢವಾಗಿ ನಂಬದೇ ಇರೋರ್ಗೆ ತೇರಾದ, ಅವರು ಯಾವತ್ತೂ ಜೀವನ ಹೊಂದೋಲ್ಲ. ವಿಣ್ಪಡಿയിൽ ದೃಢವಾದ ಮೆಟ್ಲುಗಳನ್ನು ಏರಾದ, ಅವರು ಹತ್ತಲ್ಲ ಅಂತ. ಅವಾಗ ದೇವನ್ ತಿನ್ನಂ ತೇರಾದ ತಿನ್ಪಡಿயில் ಏರಾದಾರೆ. ತಿನ್ಪಡಿயில் ಅಂದ್ರೆ ಈ ದೃಢವಾದ ಪರಮಪದ ಮೆಟ್ಲುಗಳನ್ನ ಏರೋದಿಲ್ಲ. ಯಾವಾಗ ನಮ್ಗೆ ಭಗವಂತನ ಮೇಲೆ ದೃಢವಾದ ವಿಶ್ವಾಸ, ಮಹಾವಿಶ್ವಾಸ ಇರೋದಿಲ್ವೋ ಅವಾಗ ಮೋಕ್ಷದಲ್ಲಿಯೂ ನಮಗೆ ನಂಬಿಕೆ ಇರೋದಿಲ್ಲ, ಮೋಕ್ಷದಲ್ಲಿ ಆಸೆನೂ ಇರೋಲ್ಲ. ಮೋಕ್ಷದಲ್ಲಿ ಆಸೆ ಇಲ್ಲದೆ ಇದ್ದಾಗ ನಾವು ಮುಮುಕ್ಷುಗಳಾಗೋದಿಲ್ಲ. ಮುಮುಕ್ಷುಗಳಾಗದೆ ಇದ್ಮೇಲೆ ಮತ್ತೆ ಇದೆಲ್ಲ ಈ ಪರಮಪದ ಸೋಪಾನ ಯಾಕೆ, ಇಲ್ಲೇ ಇರ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಮೇಲೆ ಲೀಲಾ ವಿಭೂತಿನಲ್ಲಿ ಮೆಟ್ಲು ಯಾಕೆ, ಲಿಫ್ಟು ಯಾಕೆ, ಬೇಡ ಇಲ್ಲೇ ಒಂಚೂರು ಫೆವಿಕಾಲ್ ಹಾಕೊಂಡ್ಬಿಟ್ಟು ಗಟ್ಟಿಯಾಗಿ ಅಂಟಿಸ್ಕೊಂಡು ಕೂತ್ಕೊಂಡ್ಬಿಡೋಣ. ಇದು ಎಷ್ಟು ನಿಷ್ಠುರವಾಗಿ ಹೇಳ್ತಾರೆ ನೋಡಿ. ತಿನ್ಪಡಿಯಲ್ಲಿ ಏರಾದಾರೆ, ಅವರು ಹೋಗಲ್ಲ, ಆಗದೇ ಇಲ್ಲ ಅಂತ. ಯಾವಾಗ ಈ ಭೋಗ ವಸ್ತುಗಳಿಂದ ಕೂಡಿದ ಈ ಸಂಸಾರ ಒಂದು ಯಾಕಚಿತ್ ಏನೂ ಇಲ್ಲ ಅಂತ ನಾವು ತಿಳ್ಕೊಳ್ತೀವೋ ಅವಾಗ್ಲೇನೆ ನಮಗೆ ಭಗವಂತನಲ್ಲಿಯೂ ನಂಬಿಕೆ ಬರೋದು, ಅವನು ನಮ್ಮನ್ನ ಕಾಪಾಡ್ತಾನೆ ಅನ್ನೋ ವಿಷಯ ಆರೇನೂ ವೇದಗಳ ಮೂಲಕ ಸ್ಮೃತಿಗಳ ಮೂಲಕ ನಮಗೆ ಗಟ್ಟಿಯಾದ ನಂಬಿಕೆ ಬಂದು ಅವಲಂಬನೆಯನ್ನ ಮಾಡಿದಾಗ ಮಾತ್ರನೇ ನಾವು ಈ ಮೆಟ್ಲುಗಳನ್ನ ಏರಕ್ಕಾಗತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. மறுத்தார் திருவுடன் மார்பில் தரித்தவன் வாசகத்தை மறுத்தார் மயக்கமும் மத்ததனால் வந்த மானரஹம் மற்றதனால் வந்த மானரகும்
ನರಕ, ಮಹಾನರಕ ಅಂತ. ನಿರುತ್ತಾರ್ ಭವத்தில் நெடுநாள் உயன்றமையே. நிறுத்தார் பவத்தில் நெடுநாள் உழன்றமை கண்டதனால் கண்டதனால் வெறுத்தாரண நெறியே. வெறுத்து ஆரண நெறியே. வெள்கியோட விரைவர்களே. வெள்கியோட விரைவர்களே. ಮರುತ್ತಾರ್, ಇದೆಲ್ಲ ಕಾಮನ್ ಅರ್ಥ ಆಗ್ಬೇಕು ಅಂತಂದ್ರೆ ಮರು ಕಮ, ತಾರ್ ಕಮ, ತಿರುವುಡನ್ ಕಮ ಆತರ ಹಾಕೋಬೇಕು, ಅವಾಗ ಚೆನ್ನಾಗಿ ಅದಾರ ಆಗುತ್ತೆ. ಮರು ಅಂದ್ರೆ ಮಚ್ಚೆ, ಶ್ರೀವತ್ಸ ಚಿಹ್ನೆ. ತಾರ್ ಅಂದ್ರೆ ವನಮಾಲೆ, ಆತರ ಅವನ್ಗೆ ಅರ್ಥ ಬರುತ್ತೆ ಅಷ್ಟು ಚೆನ್ನಾಗಿ. ಇಲ್ಲಿ ತುಂಬಾ ಚೆನ್ನಾಗಿ ತಮಿಳು ಪನ್ ಆಫ್ ದ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ, ಶ್ಲೇಡೆ, ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಎರಡೂ ಲೈನ್ ಅಲ್ಲಿ ಮರುತ್ತಾರ್ ಮರುತ್ತಾರ್ ಅಂತ ಇದ್ರು ಕೂಡ ಅದಕ್ಕೆ ಬೇರೆ ಬೇರೆ ಅರ್ಥ ಬರುತ್ತೆ. ಅರ್ಥನ ಹೇಳ್ಬೇಕಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮರುತ್ತಾರ್ ತಿರುವುಡನ್ ಮಾರ್ವಿಲ್ ಧರಿத்தவன் வாசகத்தை மறுத்தார் மயக்கமும் மத்ததனால் வந்த மானரகம். நிறுத்தார் பவத்தில் நெடுநாளு என்றமை கண்டதனால் வெறுத்தார் ஆரண நெறியே. வெள்கியோட விரைவர்களே. மறுத்தார் திருவுடன் மார்பில் தரித்தவன் வாசகத்தை மறுத்தார் மயக்கமும் மற்றதனால் வந்த மானரகும். நிறுத்தார் பவத்தில் நெடுநாள் உழன்றமை கண்டதனால் வெறுத்து ஆரண நெறியே. வெள்கியோட விரைவர்களே. ಮರು ಅಂದ್ರೆ ಈಗಾಗ್ಲೇ ನಾನು ಹೇಳಿದೆ ಶ್ರೀವತ್ಸ ಚಿಹ್ನೆ. ಅದು ಮರು ಅಂದ್ರೆ ಮಚ್ಚೆಗೆ ಮರು ಅಂತ ಹೇಳ್ತಾರೆ, ಶ್ರೀವತ್ಸ ಚಿಹ್ನೆ. ತಾರ್ ಅಂದ್ರೆ ವೈಜಯಂತಿ ಮಾಲೆ, ತುಳಸಿ ಮಾಲೆ, ಇದೆಲ್ಲ ಬ್ರ್ಯಾಂಡೆಡ್ ಭಗವಂತನ ಹಾಕೊಳ್ಳೋದು. ಅದನ್ನ ನೋಡಿದ ತಕ್ಷಣ ಅವನು ಭಗವಂತ ಅಂತ ನಮ್ಗೆ ಗುರುತು ಸಿಗೋದು. ತಿರುವುಡನ್, ಲಕ್ಷ್ಮೀ ವಿಶಿಷ್ಟನಾದಿ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನ ಇಟ್ಕೊಂಡೊಂದು. ಇವನ ವಾಶಗತ್ತೆ, ಇವನು ಹೇಳಿದ್ದ ಧರಿತ್ತವಳ್, ಯಾರು ಮಾರ್ವಿಲ್ ಧರಿತ್ತವನ್. ಈ ಎದೆನಲ್ಲಿ ವಕ್ಷಸ್ಥಳ ನೋಡಿದ ತಕ್ಷಣ ಇವೆಲ್ಲ ಇರುತ್ತೆ, ಕೌಸ್ತುಭಮಣಿ, ಲಕ್ಷ್ಮಿ, ಮತ್ತೆ ಈ ಇದು ವೈಜಯಂತಿ ತಾರು ಮಾಲೆ, ಆಮೇಲೆ ಶ್ರೀವತ್ಸ ಚಿಹ್ನೆ, ಇವೆಲ್ಲ ಇರುತ್ತಲ್ಲ. ಇವನ ವಾಶಗತ್ತೆ, ಇವನು ಹೇಳಿದ್ದು ಯಾವ್ದು ವಾಶಗತ್ತೆ ಅಂದ್ರೆ ಇವನ ಸೂಕ್ತಿಗಳು. ಅವನ್ ಏನ್ ಹೇಳ್ದ ಅಂದ್ರೆ ಅವನ ವಾಚಕ ಮಾಮೇಕಂ ಶರಣಂ ಪ್ರಜಾ ಅಂತ ಹೇಳ್ದ. ಆಟಾಡಂಗಿದ್ರೆ ಅದೊಂಥರ ಬಿಸಾಕ್ಬಿಟ್ಟು ಹೋಗವನೆ ನೋಡಿ ಅಷ್ಟೇ. ಆಟ ಆಡಲ್ಲ. ನೋಡಿಪ್ಪ, ಯಾರು ಆಡಿಯೋ ಆಫ್ ಮಾಡ್ಕೊಂಡಿಲ್ಲ ನೋಡಿ. ನಮಗೂ ಒಂದ್ ಸ್ವಲ್ಪ ಟೆಂಪ್ಟ್ ಆಗತ್ತೆ, ಏನ್ ಮಾತಾಡ್ತಾ ಇದಾರೆ ಅವ್ರ ಮನೆಗೆ ಕೇಳ್ಬಿಡೋಣ ಅಂತ. ಒಳ್ಳೆ CCTV ಹಾಕ್ದಂಗೆ. ಓಕೆ, ಕ್ಷಮೆ ಇರ್ಲಿ. ಇಲ್ಲಿ ಹಾಗೆ ವಾಶಕತೆ ಅವನು ಏನ್ ಹೇಳ್ದ ಅಂದ್ರೆ, ಭಗವದ್ಗೀತೆ ಹೇಳ್ಬೇಕಾದ್ರೆ ಮಾಮೇಕಂ ಶರಣಂ ವ್ರಜ, ಆಯ್ತಾ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಯಾವ ಧರ್ಮದಲ್ಲಿ ಹೋಗ್ಲಿ, ಯಾವ ಮಾರ್ಗದಲ್ಲಿ ನಡೀಲಿ, ಕರ್ಮಯೋಗನ ಭಕ್ತಿ ಯೋಗನ ಅಂತ ಎಲ್ಲ ಸಂಶಯ ಬಂದು ನಿಮಗೆ ಇದು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ಮಾಮೇಕಂ ಶರಣಂ ವ್ರಜ, ನನ್ನ ಪಾದಗಳಿಗೆ ಎರಗಿ ಶರಣಾಗತಿ ಮಾಡ್ಕೊಳ್ಳಿ ಸಾಕು ಅಂತ ಹೇಳ್ತಾನೆ. ಅದು ವಾಶಕತೆ, ಅದು ಭಗವಂತ ಹೇಳಿದ್ದು. ಮರುತ್ತಾರ್, ಇವಾಗ ಅಲ್ಲಿ ಆ ಮರುತ್ತಾರ್ ಅಂದ್ರೆ ಮರು ಕಮ ತಾರ್ ಅಂತ ನಾವು ಅರ್ಥ ಮಾಡಿದ್ರೆ, ಇಲ್ಲಿ ಮರುತ್ತಾರ್ ಈ ವಾಶಗತ್ತೆ ಭಗವಂತ ಹೇಳಿದ್ದನ್ನ ಯಾರು ಮರುತ್ತಾರ್, ಯಾರಿಗೆ ಅದಿಷ್ಟ ಆಗ್ಲಿಲ್ವೋ ಅಥವಾ ಯಾರು ಅದನ್ನ ತಗೊಳ್ಳಿಲ್ವೋ, ಮರುತ್ತಾರ್ ಅಂದ್ರೆ ಹೂ ರೆಫ್ಯೂಸ್ ಟು ಟೇಕ್ ಇಟ್, ಯಾರು ಅಲಕ್ಷ್ಯ ಪಡಿಸ್ತಾರೋ, ಯಾರು ಒಪ್ಕೊಳ್ಳೋದಿಲ್ವ, ಅವನ್ಗೆ ಇದಾನೆ ಬಿಡು, ಅವ್ನು ಏನೋ ತೇರ್ತಟ್ಟಲ್ಲ ಅರ್ಜುನನ್ಗೇನೋ ಹೇಳ್ದ, ಅದ್ರಲ್ಲಿ ಏನ್ ಮಹಾ ಅಂತ ಯಾರಾದ್ರೂ ಅಲಕ್ಷ್ಯ ಪಡಿಸಿದವ್ರಿಗೆ ಮಯಕ್ಕುಂ, ಅವ್ರಿಗೇನಾಗತ್ತೆ ಅಂದ್ರೆ ಮೋಹಂದುರಕ್ಕಲು, ಮೋಹ ಸುತ್ಕೊಂಡ್ಬಿಡತ್ತಂತೆ. ಈ ಭೂಮಿನಲ್ಲಿ ಈ ಸಂಸಾರದಿಂದ ಹೊರಗಡೆ ಹೋಗೋಕೆ ಅವ್ರಿಗೆ ದಾರಿನೇ ಗೊತ್ತಾಗೋದಿಲ್ಲ. ಈ ವರ್ತುಲದಲ್ಲಿ ಅಹಂಕಾರ ಮಮಕಾರದೆಲ್ಲ ಸುತ್ಕೊಂಡು ಮೋಹದಿಂದ ಮಯಕ್ಕಂ, ತಲೆ ಮಯಕ್ಕಂ ಅಂತ ಹೇಳಿದ್ರೆ ಅದೊಂಥರ ಟ್ರಾನ್ಸ್ ಅಲ್ಲಿ ಇರ್ತಾರೆ, ಇದರಲ್ಲಿ ಆ ಮೋಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಏನಾಗತ್ತೆ ಅಂತ ಹೇಳಿದ್ರೆ ಮಯಕ್ಕಂ ಅವಿದ್ಯೆ ಮುಡ್ಕೊಳ್ಳುತ್ತೆ, ಅಂಧಕಾರ ಅವಿದ್ಯೆ ಮುಡ್ಕೊಳ್ಳುತ್ತೆ. ಯಾವ್ರಿಗೆ ಏನ್ ಹೇಳಿದ್ರು ಎಷ್ಟು ಹೇಳಿದ್ರು ಅವ್ರಿಗೇನು ಅರ್ಥ ಆಗೋದಿಲ್ಲ. ಅವ್ರಿಗೆ ಇದೇ
ರುಚಿಯಾಗಿರುತ್ತೆ. ಹೇಳ್ತಾರಲ್ಲ ನಾವು ತಿರುಮಂಗೈ ಆಳ್ವಾರ್ ಹೇಳ್ತಾರಲ್ಲ, ವೇಂಬಿನ ಹುಳು ವೇಂಬನ್ರಿ ಉಣ್ಣಾದೆ. ಅದಕ್ಕೆ ಬೇವಿನ ಹಣ್ಣಲ್ಲಿರೋ ಹುಳುಗೆ ಆ ಬೇವಿನ ಹಣ್ಣೇ ಚೆನ್ನಾಗಿದೆ, ರುಚಿಯಾಗಿದೆ ಅಂತ ಅನಿಸ್ತಾ ಇರುತ್ತೆ. ಅದೇ ತರ ಸಂಸಾರವೇ ಅವರಿಗೆ ಚೆನ್ನಾಗಿರುತ್ತೆ. ಯಾರು ಗೀತೆಯಲ್ಲಿ ಭಗವಂತ ಹೇಳಿದ ಸೂಕ್ತಿಗಳನ್ನ ಒಪ್ಪಿಕೊಳ್ಳಲ್ವೋ ಅವ್ರಿಗೆ ಸಂಸಾರನೇ ರುಚಿಯಾಗಿದೆ. ಅಯ್ಯೋ ಬಿಡಪ್ಪ, ಅದು ಏನೋ 18 ಸಾವಿರದಲ್ಲಿ ಏನೋ ಹೇಳ್ದ, ಬಟ್ ಏನ್ ನಮ್ಗೆ ಚೆನ್ನಾಗೇ ಇದೆಯಲ್ಲ, ಫಸ್ಟ್ ಕ್ಲಾಸ್ ಆಗಿ ಮನೆ ಇದೆ, ಪೆನ್ಷನ್ ಬರುತ್ತೆ, ದುಡ್ಡು ಕಾಸು ಇದೆ, ಸೌಖ್ಯವಾಗಿರ್ಬೋದು. ಎಷ್ಟು ದಿವಸ ಸೌಖ್ಯವಾಗಿರ್ತೀರಾ? ಆಯುಷ್ ಮುಗ್ದಾಗ ಹೋಗ್ಬೇಕು, ಹೋದಾಗ ಆಮೇಲೆ ಏನಾಗಿ ಹುಡ್ತೀವಿ ಗೊತ್ತಿಲ್ಲ. ಇದೆಲ್ಲ ಇದ್ರೂ ಕೂಡ ಅದರಲ್ಲಿ ರುಚಿ ಬರದೆ ಹೋದ್ರೆ, ಅಥವಾ ಅವನು ಹೇಳಿದ ಮಾತುಗಳನ್ನ ಒಪ್ಕೊಳ್ದೆ ಹೋದ್ರೆ ಮರುತ್ತಾರ ಅನ್ನೋದು ಅವ್ರೇನೆ. ಅಂತವ್ರಿಗೆ ಮೋಹ ಒಳಗಾಗ್ಬಿಡ್ತಾರೆ ಅವರು. ಅದಕ್ಕೆ ಅದನ್ನ ಹೇಳ್ತಾರೆ, ಮೋಹ ನಿರುತ್ತಾರ್ಭವತ್ತಿನ್ ಭವ ಅಂದ್ರೆ ಸಂಸಾರ. ತನ್ನಲ್ಲೇ ಅವರು ನಿತ್ಯ ಅವ್ರಿಗೆ ಈ ಸಂಸಾರದಲ್ಲೇ ರುಚಿ ಬಂದ್ಬಿಟ್ಟು ಶಕ್ತಿ ಇರುವಂತದ್ದು ಅವ್ರಿಗೆ ನಿರುತ್ತಾರಂದ್ರೆ ಇಲ್ಲಿ ನಿಲ್ಲಿಸ್ಬಿಡ್ತಾನೆ ಭಗವಂತ. ಓಕೆ, ನಿಮ್ಗೆ ಇಲ್ಲಿ ಇಷ್ಟ ಇದೆಯಾ, ಇಲ್ಲೇ ಇದ್ಬಿಡಿ ಅಂತ. ಇದನ್ನ ಮಾಡಕ್ಕೆ ಯಾರಿಗೆ ಯೋಗ್ಯತೆ ಅಂದ್ರೆ ಭಗವಂತನಿಗೆ ಸಾಧ್ಯ. ನಿರುತ್ತಾರ್ಭವತಿ ನೆಡುನಾಳು ಎಂದ್ರೆ ಎಮ್ಮೆ ನೋಡ್ತಾನೆ, ಸರಿ ಬಿಡು ನೀನ್ ಅಲ್ಲೇ ಇರೋ, ಅವ್ನು ಯಾರನ್ನೂ ಬಲವಂತ ಮಾಡಲ್ಲ ನೀವು ಬರ್ಲೇಬೇಕು ಅಂತ. ನಿರುತ್ತಾರ್ ಅಲ್ಲೇ ನಿಲ್ಸಿ, ಭವತ್ತೇ ನೆಡುನಾಳು ಎಂದ್ರೆ ಎಮ್ಮೆ, ನಮ್ಮನ್ನ ಎಷ್ಟೋ ದಿವಸ ನೋಡ್ತಾನಂತೆ. ಏನು ಪಾಪ ಇದು ತೇರೋದೇ ಇಲ್ವಲ್ಲ, ಇಲ್ಲೇ ಕಂಡದ ನಾಳ್ ಹಾಗೆ ನೆಡುನಾಳು ಅಂದ್ರೆ ಹೀಗೆ ದೀರ್ಘಕಾಲ ಈ ಸಂಸಾರದಲ್ಲೇ ಅಲೆದಾಡ್ತಾ ನಮ್ಮನ್ನು ನಾವೇ ಕಂಡು ಜಿಗುಪ್ಸೆ ಬರೋದು. ಇದನ್ನೇ ಇಲ್ಲಿ ನಿರ್ವೇದ ಅಂತ ಹೇಳ್ತಾರೆ. ನಿರ್ವೇದ ಪರ್ವ ನಮ್ಗೆ ಒಂದು ಟರ್ಮ್ ಸಂಸಾರ ಚೆನ್ನಾಗಿರುತ್ತೆ, 2 ಸರಿ 3 ಸರಿ, ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ, ಅದು ಬೇಸರ ಬಂದ್ಬಿಡುತ್ತೆ. ಆ ಬೇಸರ ಬಂದಾಗ ಅದು ನೆಡುನಾಳು ಎಂದ್ರಮೇ ಕಂಡದ ನಾಳ್ ವೆರುತ್ತು ಆರಣ ನೆರಿ. ಅವಾಗ ಏನಾಗುತ್ತೆ, ಇದಕ್ಕೇನೋ ಒಂದು ಮಾರ್ಗ ಇರ್ಬೇಕಲ್ಲ, ಹೇಗೆ ಇದರಿಂದ ಹೋಗೋದು ಅಂದ್ರೆ ವೇದ ಮಾರ್ಗಗಳನ್ನ ಅನುಸರಿಸಲು ವಿರೈವರ್ಹಳೆ ಪರಿವರ್ತನೆ ಹೊಂದಿ ಏನ್ ಮಾಡ್ತಾರೆ, ವೇದ ಮಾರ್ಗದಲ್ಲಿ ಏನು ಸೂಚನೆ ಹೇಳಿದ್ದಾರೆ ಅದ್ರ ಪ್ರಕಾರ ಹೋಗ್ತಾರೆ. ಇದನ್ನೇ ನಾವು ನೋಡ್ತೀವಿ. ಇವರು ಅಷ್ಟೇನೆ, ತಿರುಮಂಗೈ ಆಳ್ವಾರು ನಾನಾ ತರ ಎಲ್ಲ ಸಂಸಾರದಲ್ಲಿ ಎಲ್ಲ ರುಚಿ ನೋಡಿ ಕೊನೆಗೆ ವಾಡಿನೇನ್ ವಾಡಿ ವರುಂದಿನೇ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ. ಅಯ್ಯೋ ಹೋಗಿ ಇದ್ ಮಾಡೋದಲ್ಲ, ಓಮನಾರ್ ಕಂಡ ಕನವಿನೈ ಪೋಲು ಕಳ್ಳಿಂದನ ಒಳಿಂದನ ಅನ್ನಾಳ್ ಹಳ್ಳ ಅಂತ ಹೇಳ್ಬಿಟ್ಟು ಪಾಪ ಹೇಗೆ ಒಬ್ಬ ಮೂಗ ಕನಸುಗಳನ್ನ ಕಂಡ್ರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ವಲ್ಲ, ಆ ತರ ಇಷ್ಟು ದಿವಸ ಇಷ್ಟು ಜನ್ಮಗಳನ್ನ ಅನ್ಯಾಯವಾಗಿ ದಂಡ ಮಾಡದ್ನಲ್ಲ ಅಂತ ಹೇಳ್ಬಿಟ್ಟು ನಿರ್ವೇದ ಬರುತ್ತಂತೆ ಎಲ್ಲಾರ್ಗು. ಅದಕ್ಕೆ ಇದನ್ನ ನಿರ್ವೇದ ಪರ್ವ ಅಂತ. ಮೊದಲು ವಿವೇಕ ಪರ್ವ ಆಯ್ತು, ಇದು ನಿರ್ವೇದ ಪರ್ವ. ಈ 9 ಪರ್ವಗಳನ್ನು ಈ ಹಾಡುಗಳಲ್ಲಿ ಹೇಗೆ ಸೂಚಿಸ್ಕೊಂಡ್ ಬರ್ತಾರೆ. ಅಲ್ಲಿ ವೆರುತ್ ಆರಣನೆಯೇ ಬೆಳ್ಳಿಯೋಡ ವಿರೈವರ್, ಹೋಗಿ ಬೇಗ ಒಂದು ದಾರಿ ಕಂಡ್ಕೊಳ್ಬೇಕು ಅಂತ ನಾವು ವೇದಗಳಲ್ಲಿ ಹೇಳಿರೋದ ಮಾರ್ಗವನ್ನ ಅನುಸರಿಸ್ಬೇಕು ಅಂತ ಬರ್ತದೆ. ಅನಿತ್ಯಂ ಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಭಗವದ್ಗೀತೆನಲ್ಲೂ ಅಷ್ಟೇ 9ನೇ ಅಧ್ಯಾಯದಲ್ಲಿ 33ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದು ನಿರ್ವೇದ. ಏನಪ್ಪಾ ಅಂದ್ರೆ ಅನಿತ್ಯಂ, ಈ ಸಂಸಾರ ಅನ್ನೋದು ನಿತ್ಯ ಅಲ್ಲ. ನಿತ್ಯ ವಿಭೂತಿ ಲೀಲಾ ವಿಭೂತಿ ಅಂತ ನಾವು ಹೇಳ್ತೇವೆ. ನಿತ್ಯ ಅಂದ್ರೆ ಕಲಂಗಾನಗರ, ಒಂದು ದಿವಸನೂ ಒಂದು ಚೂರು ವ್ಯತ್ಯಾಸ ಇಲ್ಲದೆ ಹೇಗಿರತ್ತೋ ಹಾಗೇ ಇರುವಂತದ್ದು ನಿತ್ಯ. ಅದು ಆದ್ರೆ ಸಂಸಾರ ಅನಿತ್ಯ. ಇವತ್ತಿರತ್ತೆ, ನಾಳೆ ಒಂದು ಪ್ರಳಯ ಗಿಳಿಯನ ಬಂದ್ರೆ ಎಲ್ಲ ಹೋಗ್ಬಿಡ್ಬೋದು. ಒಂದು ಸುನಾಮಿ ಬಂದ್ರೆ ಒಂದು ದೇಶನೇ ಕೊಚ್ಕೊಂಡು ಹೋಗ್ಬಿಡ್ಬೋದು. ಅದೇ ತರ ಒಂದು ಪ್ರಳಯ, ಒಂದು ದೈನಂದಿನ ಪ್ರಳಯದಲ್ಲಿ ಇಲ್ಲದೆ ಹೋಗುದು ಅನಿತ್ಯಂ. ಅಸುಖಂ, ಸುಖ ಅಂತ ಏನು ಕಂಟಿನ್ಯೂಸ್ ಆಗಿರಲ್ಲ, ಯಾವಾಗ ಮಧ್ಯ ದುಃಖ ಎಲ್ಲ ಬರ್ತಾ ಇರುತ್ತೆ. ಲೋಕಂ ಇಮ ಪ್ರಾಪ್ಯ ಭಜಸ್ವಮ, ಆತರ ಇದನ್ನ ಕಳಿಬೇಕು ಅಂತ ಹೇಳಿದ್ರೆ ನನ್ನನ್ನ ನೀವು ಭಜಿಸ್ಬೇಕು, ಅಂದ್ರೆ ನನಗೆ ನೀವು ಶರಣಾಗಬೇಕು ಅಂತ ಹೇಳಿ ಇದರಿಂದ ನಿರ್ವೇದ 2ನೇ ಮೆಟ್ಲು ಇದು. ಇದನ್ನ ಈ 2ನೇ ಮೆಟ್ಲು ಏರ್ತಾನೆ. ಯಾವಾಗ ತನಗೆ ತಾನೇ ಎಲ್ಲ ಗೊತ್ತಾಗಿ ಸಂಸಾರದಲ್ಲಿ ಏನು ಇಲ್ಲ, ಇದು ಕ್ಷಣಿಕ ಅಂತ ಗೊತ್ತಾದ್ಮೇಲೆ ಅವಾಗ ಶ್ರುತಿ ಸ್ಮೃತಿಗಳ ಆಧಾರದಿಂದ ಹೇಗೆ ಭಗವಂತನ ಹೋಗಿ ಸೇರ್ಬೇಕು ಅಂತ ಒಂದು ಮಾರ್ಗವನ್ನ ಕಂಡಿಡ್ಕೊಂಡು ಹೋಗ್ತಾನೆ. ನಿರ್ವೇದ ಬರುತ್ತೆ. ಅಯ್ಯೋ ಇಷ್ಟು ಕಾಲ ಹೀಗೆ ಅನ್ಯಾಯವಾಗಿ ಕಳೆದು ಬಿಟ್ನಲ್ಲ ಅಂತ.
ದೋಸ್ತಿ ನಮ್ಗೆ ಅನ್ಸುತ್ತೆ ಅಲ್ವಾ, ಲೇಟ್ ಆಗಿ ಏನಾದ್ರು ಕಲ್ತ್ಕೊಳಕ್ ಶುರು, ಅಯ್ಯೋ ಇಷ್ಟು ದಿವಸ ಸುಮ್ನೆ ಇದ್ನಲ್ಲ, ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿದೆ, ಇದಕ್ ಮುಂಚೆನೆ ಸೇರ್ಕೋಬೋದಾಗಿತ್ತು ಈ ಕ್ಲಾಸ್ಗೂ ಅಥವಾ ಇನ್ನೊಂದು ಯಾವ್ದಕ್ಕೂ ಅಂತ ಅನ್ಸುತ್ತಲ್ವಾ. ಅದೇ ತರನೇ ಈ ಸಂಸಾರದಲ್ಲಿ ಬಂದು ಭಗವಂತನನ್ನ ಯೋಚನೆ ಮಾಡಿ ಅವನನ್ನ ಹೋಗಿ ಸೇರ್ಕೊಳ್ದೆ ಇದ್ರೆ ಅವಾಗ ಈ ನಿರ್ವೇದ, ಅಯ್ಯೋ ಇಷ್ಟು ಕಾಲ ಹೀಗೆ ಇದ್ಬಿಟ್ವಲ್ಲ, ನಾವು ಹೋಗ್ಬೇಕಲ್ವಾ ಅಲ್ಲಿಗೆ, ನಮ್ಮ ಡೆಸ್ಟಿನೇಷನ್ ಅಲ್ಲಿದೆ, ನಮ್ಮ ಮನೆ ಇಲ್ಲಿ ಬಂದೆವು ಸುಮ್ಮನೆ ಅಂತ ದಾಸರ ಹಾಡ್ತಾರಲ್ವಾ, ಆ ತರ ನಿರ್ವೇದ ಬರ್ಬೇಕು. ಮುಂದಿನ ಹಾಡ್ಬೋಣ. வான்பட்ட மண்ணிருளில் மயங்குமாறும் வான்பட்ட மண்ணிருளில் மயங்குமாறும் மறித்தொரு காலனை ஊழி சென்றான் அன்றோர், மறைத்தொரு காலனை ஊழி சென்றால் அன்றோர், ஊன்பட்ட உடலாழிவினை ஒழுக்கில் ஊன்பட்ட உடலாழி வினை ஒழுக்கில் ஒரு கரையும் காணாதே ஒழுகுமாறும், ஒரு கரையும் காணாதே ஒழுகுமாறும், தேன்பட்ட விடம் போல தித்திக்கின்ற தேன்பட்ட விடம் போல தித்திக்கின்ற சிறு பயனே ஒரு பயனென்று மாறும், திருப்பயனே ஒரு பயனென்று அருந்து மாறும், தான் பட்டபடியின் நேர் தானே கண்டு தான் பட்டபடியின் நேர் தானே கண்டு வளர்ந்திடுமேல் வளர்ந்திடுமே தக்கவாறே, தளர்ந்திடுமேல் வளர்ந்திடுமே தக்கவாறே, வான்பட்ட மண்ணிருளில் மயங்குமாறும் மறித்தொரு காலனை ஊழிதென்றால் அன்றோர், முன்பட்ட உடலாழிவினை ஒழுக்கில் ஒரு கரையும் காணாதே ஒழுகுமாறும், தேன்பட்ட விடம் போல தித்திக்கின்ற சிறு பயனே ஒரு பயனென்று அருந்து மாறும், தான் பட்டபடியின்னே தானே கண்டு தளர்ந்திடுமேல் வளர்ந்திடுமே தக்கவாறே. வான்பட்ட மண்ணிருளில் மயங்குமாறும் மறித்தொரு கால் எனையூழி சென்றாலன்றோர், ஊன்பட்ட உடலாழி வினை ஒழுக்கில் ஒரு கரையும் காணாதே ஒழுகுமாறும், தேன்பட்ட விடம் போல தித்திக்கின்ற சிறு பயனே ஒரு பயனென்று அருந்து மாறும், தான் பட்டபடியின் நேர் தானே கண்டு தளர்ந்திடுமேல் வளர்ந்திடுமே ತಕ್ಕವಾರೇ. ತುಂಬಾ ಸೊಗಸಾಗಿ ಎಷ್ಟು ಕ್ಲಾರಿಟಿ ಅಂತ ಹೇಳಿದ್ರೆ ವೇದಾಂತ ದೇಶದ ಸೂಕ್ತಿಗಳಲ್ಲಿ 4 ವಿಷಯವನ್ನ ಹೇಳ್ತಾರೆ. ನಿರ್ವೇದ ಬಂದ್ಮೇಲೆ 4 ವಿಷಯ ಗೊತ್ತಾಗತ್ತಂತೆ, ತುಂಬಾ ದುಃಖ ಪಡ್ಕೋತಂತೆ. ಅದಕ್ಕೋಸ್ಕರ ಏನಪ್ಪ ಆ ವಿಷಯಗಳು ಅಂತ ಹೇಳಿದ್ರೆ, ಈ ವಿಚಾರಗಳು 4 ವಿಚಾರಗಳಿದೆಯಲ್ಲ, ಇದು ಖೇದ ತರುವಂತದ್ದು. ಅಯ್ಯಯ್ಯೋ ಹೀಗಾಗೋಯ್ತಲ್ಲ ಅಂತ ಬೇಜಾರು ಪಟ್ಕೊಳ್ಳುವಂಥದ್ದು. ಶರೀರವನ್ನ ಬಿಟ್ಟು ಇಂದ್ರಿಯಗಳು ಅನೇಕ ಯುಗಗಳು, ಅಂದ್ರೆ ಯಾವಾಗ್ಲೂ ಯಾವ್ದೋ ಒಂದು ಯೋನಿನಲ್ಲಿ ಹುಟ್ಟ ಯೋನಿಯನ್ನ ಬಿಟ್ಟು ಶರೀರವನ್ನು ಬಿಡುತ್ತಲ್ಲ, ಅವಾಗ ಅಲಿದಾಡ್ಕೊಂಡು ಮಹಾ ತಪಸ್ಸು, ಒಂದು ಸರಿಯಾದ ಶರೀರ ಸಿಗದೆ ಮಹಾ ತಪಸ್ಸಿನಲ್ಲಿ ಕಳೆದ ಕಾಲ ಅಂತ ಹೇಳಿದ್ರೆ ಮಹಾ ತಮಸ್ಸಿನಲ್ಲಿ ಕಳೆದ ಕಾಲ ಅಂತ. ಸರಿಯಾದ ಅದಕ್ಕೆ ಮಹಾತಮಸ್ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾದ ಒಂದು ನಿಗದಿಯಾದ ಒಂದು ಶರೀರವನ್ನು ನಮಗೆ ಸಿಗದೆ ಹೋದಾಗ ಅಲ್ಲಿ ಇಲ್ಲಿ ಅಳೆದಾಡ್ಕೊಂಡಿರತ್ತಂತೆ ಆತ್ಮ, ಅದು ಮಹಾತಮಸ್ಸು. ಆ ಮಹಾತಮಸ್ಸು ಎಷ್ಟು ಕಾಲ ಅಂದ್ರೆ ಒಂದು ಸೃಷ್ಟಿನಲ್ಲೂ ಎಲ್ಲವನ್ನ ನುಂಗು ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ಬೋದು, ಅವಾಗ ನಿಧಾನದಲ್ಲಿ ಇರ್ತೀವಿ, ಭಗವಂತನ ಹೊಟ್ಟೆಯಲ್ಲಿ ಇರ್ತೀವಿ. ಈ ಮಹಾತಮಸ್ ಅನ್ನೋದು ಒಂದು ಯಾವುದೋ ನಿರ್ದಿಷ್ಟವಾದ ಒಂದು ಶರೀರ ಸಿಗದೆ ಅಲ್ಲಿ ಇಲ್ಲಿ ಅಲ್ಲಾಡ್ಕೊಂಡು ಅನೇಕ ಯುಗಗಳಲ್ಲಿ ಹಾಗೆ ಮಹಾತಮಸ್ನಲ್ಲಿ ಇದ್ದಾಗ, ಅಯ್ಯೋ ಏನೆಲ್ಲ ಆಯ್ತಲ್ಲ, ಎಷ್ಟೋ ಯುಗಗಳು ಕಲ್ದೋಯ್ತಲ್ಲ. ಈ ತರ ತಮಸ್ಸು ಅಂತ ಹೇಳಿದ್ರೆ 2 ತರ ನಾವು ಅರ್ಥ ಮಾಡ್ಕೊಳ್ಬೋದು. ಈ ಜನ್ಮ ಬಂತು, ಆ ಜನ್ಮದಲ್ಲೂ ನಮ್ಗೇನು ಭಗವಂತನ ಬಗ್ಗೆ ತಿಳಿಲಿಲ್ಲ, ಎಲ್ಲೋ ಇದ್ವಿ, ಏನೋ ಆಯ್ತು. ಇವಾಗ ನಾವು ಪಾಶ್ಚಾತ್ಯ ದೇಶಗಳಿಗೆಲ್ಲ ಹೋದಾಗ ಒಂದು ಅಷ್ಟು ಬೇಡ, ಪಾಶ್ಚಾತ್ಯಕ್ಕೆ ಯಾಕೆ ಹೋಗ್ತೀರಾ, ಇಲ್ಲೇನೆ ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಹೋದಾಗ ಸುಮ್ಮನೆ ಕೂತ್ಕೊಂಡ್ ಕಡೆ ನೀವು ಯೋಚನೆ ಮಾಡಿ, ಇವ್ಗಳಿಗೆ ಎಷ್ಟು ಜನದ ಬಗ್ಗೆ, ಎಷ್ಟು ಜನರಿಗೆ ಇದು ಸಂಸಾರದಲ್ಲಿ ಇರೋದು ಕ್ಷಣಿಕ ಅಂತ ಗೊತ್ತು, ಅಥವಾ ಇದು ಮೋಕ್ಷದ ಬಗ್ಗೆ ಇವರನ್ನ ಎಷ್ಟು ಜನ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಗ್ಲೇ ನಿಮ್ಗೆ ಭ್ರಾಂತಿ ಆಗ್ಬಿಡತ್ತೆ. ಅಯ್ಯೋ ರಾಮ, ಏನು ತಿಳಿದೆ ಹೀಗೆ ಇಷ್ಟು ಬ್ಯುಸಿ ಆಗಿದಾರಲ್ಲ
ಅಂತ ನಿಮ್ಗೆ ಅನ್ಸ್ಬಿಡತ್ತೆ. ಇನ್ನು ಪಾಶ್ಚಾತ್ಯ ಅಂದ್ರೆ ಸಂಸ್ಕಾರನೇ ಇಲ್ಲದೆ ಇರೋಂತ ಒಂದು ಸಂಸ್ಕೃತಿನಲ್ಲಿ ಬೆಳೆದು ಹುಟ್ಟಿದವ್ರನ್ನ ಅವರನ್ನ ನೋಡಿದ್ರೆ ಒಳ್ಳೆ ರೋಬೋಟ್ಸ್ಗಳ ತರ ಹೋಗ್ತಾ ಇರ್ತಾರೆ. ಇವ್ರಿಗೆಲ್ಲ ಮೋಕ್ಷಗಳು, ಮೋಕ್ಷ ಈ ಪದಗಳಿಗೆಲ್ಲ ಅರ್ಥ ಹೇಳ್ಕೊಟ್ಟು ಅವರಲ್ಲಿ ಹೋಗೋಷ್ಟೊತ್ತಿಗೆ ಯಾವ ಜನ್ಮ ಆಗುತ್ತೋ ಅಂತ. ಆ ತರ ಅನೇಕ ಜನ್ಮಗಳು ಅವೆಲ್ಲ ತಗೊಂಡಾಗ್ಲು ಅದೆಲ್ಲ ಮಹಾ ತಪಸ್ಸೆ. ಅಂದ್ರೆ ಏನು ಅವಿದ್ಯೆಯಲ್ಲಿ ಅಂಧಕಾರದಲ್ಲಿ ಮುಳುಗಿರೋದೆಲ್ಲ ಮಹಾ ತಪಸ್ಸೆ. ಅವಾಗ ನಿರ್ವೇದದಲ್ಲಿ ಅನ್ಸುತ್ತಂತೆ ಇವು ಆ ತರ ಇವಾಗೇನೋ ಒಂಚೂರು ದೇವ್ರ ಬಗ್ಗೆ ಮೋಕ್ಷದ ಬಗ್ಗೆ ಇವೆಲ್ಲ ತಿಳ್ಕೊಂಡಾಗ ಅವಾಗ ಅನ್ಸುತ್ತೆ ಎಷ್ಟು ಜನ್ಮ ನಾನ್ ಈ ತರ ಬಂದಿದ್ನೋ, ಎಷ್ಟು ಜನ್ಮ ಏನು ಗೊತ್ತಿಲ್ಲದೆ ಹೀಗೆ ಪೆದಾಗಿ ಕಳೆದು ಬಿಟ್ನೋ ಅಂತ ಅನಿಸುತ್ತೆ. ಅವಾಗ ನಿರ್ವೇದ ಖೇದ ಆಗತ್ತೆ. ಅಯ್ಯೋ ಅನ್ಯಾಯವಾಗಿ ಯಾವಾಗ್ಲೋ ಮೋಕ್ಷದಲ್ಲಿ ಹೋಗಿ ಸೌಖ್ಯವಾಗಿರ್ಬೋದಾಗಿತ್ತಲ್ಲ, ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಾ ಇದ್ನಲ್ಲ ಅಂತ ಖೇದ ಆಗತ್ತಂತೆ. ಇನ್ನೊಂದು ಅದ್ ಯಾರು ಅಂತ ಕಂಡಿಡಿಯಕ್ ಆಗ್ತಾ ಇಲ್ಲ, ದಯವಿಟ್ಟು ಆಡಿಯೋ ಆಫ್ ಮಾಡ್ಕೊಳ್ಳಿ. ಅನೇಕ ಯೋನಿಗಳಲ್ಲಿ ಹುಟ್ಟು ಸತ್ತು ಮತ್ತೆ ಹುಟ್ಟಿ ಅದೇ ಬರೋದು, ಒಂದು ಸೈಕಲ್ ತರ ಅದು. ಆ ತರ ಮಾಡದೆ ಕರೆ ಕಾಣದೆ ಸಂಸಾರದಲ್ಲಿ ಕರೆ ಕಾಣೋದು. ಇವಾಗ ಜರಡಿನಲ್ಲಿ ಏನಾದ್ರೂ ಒಂದು ತಗೊಂಡ್ರೆ ಕೆಲವೆಲ್ಲ ಸೋರ್ ಹೋಗುತ್ತಲ್ಲ, ಆ ತರ ಒಂದು ಜನ್ಮ ತಗೊಂಡಾಗ್ಲೂ ತೇಗ್ದೆ ಮತ್ತೆ ಸೋರ್ ಹೋಗೋದು, ಮತ್ತೆ ತಿರ್ಗಾ ಇಲ್ಲ ಸಂಸಾರದಲ್ಲಿ ಹುಟ್ಟು ಬರೋದು. ಹೀಗೆ ಆಗ್ತಾ ಇದ್ದಾಗ ಕರೆ ಕಾಣದೆ ಸಂಸಾರ ಸಾಗರದಲ್ಲಿ ನಂದಬಹುದು. ಏನೋ ಜನ್ಮ ತಗೊಂಡು ಎಷ್ಟು ಇನ್ನೊಂದಯ್ಯೋ ನೀವು ನಮ್ಮಾಳ್ವಾರ ಹಾಳ್ಬೇಕಾದ್ರೆ ಭಗವಂತನಿಗೆ ಹೇಳ್ತಾರೆ, ಏನೇನ್ ಯೋನಿಯಾಗಿ ನೀನ್ ಹುಟ್ಟಿದ್ಯೋ ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ. ಆತರ 84 ಲಕ್ಷ ಯೋನಿಗಳಿವೆ, ಅದ್ರಲ್ಲಿ ಏನೇನ್ ಜನ್ಮ ತಗೊಂಡಿದ್ವೋ ಗೊತ್ತಿಲ್ಲ. ಆದ್ರೆ ಏನೋ ಒಂದು ಸುಕೃತ ವಿಶೇಷದಿಂದ ನಮಗೆ ಒಂದು ಮನುಷ್ಯ ಜನ್ಮ ಸಿಕ್ಕಿರತ್ತೆ ಇವಾಗ ಸಿಕ್ಕಿರೋದು. ಇದಕ್ಕೆ ಹಿಂದಿಂದೆಲ್ಲ ಮನುಷ್ಯ ಜನ್ಮ ಸಿಕ್ಕಿದಾಗ ವಿವೇಕ ಆಚಾರ್ಯ ಕೃಪೆ ವಶಾತ್ ನಮಗೆ ಒಂದು ಕೃಪೆಯಿಂದ ಇವೆಲ್ಲ ಒಂಚೂರು ಅರ್ಥ ಆಗಕ್ ಬಂತು. ಆದ್ರೆ ಹಿಂದೆ ಎಷ್ಟು ಜನ್ಮಗಳು ಹೆಂಗೆ ಕಳೆದ್ವೋ ಏನೋ ಅಂತ ಖೇದ ಆಗತ್ತೆ. ಇದು ಎರಡೊಂದು. ಇನ್ನೊಂದು ಅಲ್ಪ ಸುಖಕ್ಕಾಗಿ ಸಂಸಾರದಲ್ಲಿ ಬಂದು ಇಲ್ಲಿದ್ಕೊಂಡು ಇವೆಲ್ಲ ಏನ್ ಒಳ್ಳೆ ಭೋಗ್ಯವಾಗಿದೆ ಅಂತ ಅನುಭವಿಸ್ಕೊಂಡಿದ್ಬಿಟ್ನಲ್ಲ. ಇದಕ್ಕೆ ಹೇಳ್ತಾರೆ ಇದು ವಿಡಂ ಕಲಂದ ತಿಕ್ಕು ಮತ ತೇನ್ ಕಲಂದ ವಿಡಂ ಪೋಲೆ ಅಂತ. ಇದು ಟ್ಯಾಬ್ಲೆಟ್ಸ್ ಎಲ್ಲ ಶುಗರ್ ಕೋಟೆಡ್ ಅಂತಾರಲ್ಲ, ಒಳಗಡೆ ಕಹಿಯಾಗಿರುತ್ತಲ್ಲ, ಆ ತರ ಈ ಸಂಸಾರ ಮೇಲ್ಗಡೆ ಸಂಸಾರ. ಅನಂತ ಪದ್ಮನಾಭ ಅವರು ಆಚಾರ್ಯರು ಅವ್ರು ಹೇಳ್ಬೇಕಾದ್ರೆ ತಮಾಷೆ ಮಾಡ್ತಾರೆ, இந்த ಸಂಸಾರದಲ್ಲಿ ಒಂದೂ ಇಲ್ಲ, ಸಂಸಾರ SOME ಸ್ವಲ್ಪನೇ ಸಾರ, ಬಾಕಿದೆಲ್ಲ ಅಸಾರನೇ. ಆ ತರ ವಿಡಂ ತೇನ್ ಕಲಂದ ವಿಡಂ ಪೋಲೆ ತಿಕ್ಕಿಂದ್ರ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಮೇಲ್ಗಡೆ ಶುಗರ್ ಕೋಟೆಡ್ ಟ್ಯಾಬ್ಲೆಟ್ ಸ್ವೀಟ್ ಆಗಿರುತ್ತೆ, ಅದಕ್ಕೆ ಅಂತ ತಿನ್ನಕ್ ಹೋಗ್ಬಿಡ್ತೀವಿ. ಆದ್ರೆ ಒಳಗಡೆ ಬರೀ ಕಹಿ. ಆ ಸಂಸಾರದಲ್ಲಿ ಸ್ವಲ್ಪನೇ ಸಾರ ಇರುತ್ತೆ. ಇದನ್ನ ಭಾಗವತ ಪುರಾಣದಲ್ಲೆಲ್ಲ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಹುಲಿ ಅತ್ತದರಿ ಇತ್ತ ಹುಲಿ ಅಂತ ಕನ್ನಡದಲ್ಲಿ ಗಾದೆನೂ ಬರುತ್ತೆ. ಆತರ ಓಡ್ ಬರ್ತಾನೆ ಹುಲಿ ತಪ್ಪಿಸ್ಕೊಳ್ಬೇಕು ಅಂತ ಬಂದಾಗ ಅಲ್ಲೊಂದು ಹಾಳು ಬಾವಿನಲ್ಲಿ ಕೆಳಗಡೆ ನೋಡ್ತಾನೆ, ಅಯ್ಯೋ ಎಲ್ಲ ವಿಷಸರ್ಪಗಳು ಘಟಸರ್ಪಗಳು ಎಲ್ಲ ಇರುತ್ತೆ. ಸರಿ ಹಿಂದ್ಗಡೆ ನೋಡ್ತಾನೆ ಹುಲಿ ಅಟ್ಟಿಸ್ಕೊಂಡ್ ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ ಮರ ಹತ್ಕೊಂಡಾಗ ಏನಾಗತ್ತೆ, ಅಲ್ಲಿ ಒಂದು ಜೇನುಗೂಡು ಕಟ್ಟಿಬಿಡುತ್ತೆ. ಆ ಜೇನ್ ಎದ್ದು ಬಿಡತ್ತೆ. ಇವಾಗ ಏನ್ ಮಾಡೋದು, ಜೇನಿಂದ ತಪ್ಪಿಸ್ಕೊಳಕ್ ಏನ್ ಮಾಡ್ಬೇಕು ಅಂದ್ರೆ ತಾನು ಹಿಡ್ಕೊಂಡಿದ್ರ ಅಂಬೆನ ಕಟ್ ಮಾಡ್ತಾನೆ, ಅವಾಗ ಕೆಳಗಡೆ ಬೀಳ್ತಾನೆ. ಅಷ್ಟರಲ್ಲಿ ಆ ಜೇನಿಂದ ಒಂದು ಡ್ರಾಪ್ ಜೇನ್ ಬೀಳತ್ತಂತೆ, ಅದನ್ನ ನೆಕ್ಕಕ್ಕೋಸ್ಕರ ನಾಲ್ಗೆ ಅಂತ ಚಾಚ್ತಾನಂತೆ ಇವನು. ಸಂಸಾರದಲ್ಲಿ ನಮಗೆ ಸಿಗೋಂತ ಸಾರವಾದ ಪದಾರ್ಥ ಇಷ್ಟೇ, ಇದನ್ನ ಹೇಳ್ತಾರೆ. ಆಮೇಲೆ ಕೊನೆಗೆ ಬೀಳ್ತಾನೆ ಅಂತ. ಅಂದ್ರೆ ಯಾವುದು ಚೆನ್ನಾಗಿದೆ ಅಂತ ಏನು ಇಲ್ಲ, ಸ್ವಲ್ಪನೇ ಅದರಲ್ಲಿ ವಿಡಂಕಲದ್ದು ತಿಕ್ಕಿಂದ್ರ ವಿಷಾನೇ ಎಲ್ಲಾನು. ಅದು ಮೇಲ್ಗಡೆ ನೋಡಕ್ಕೆ ಸ್ವೀಟ್ ಆಗುತ್ತೆ. ಶಿರುಪಯನೆ ಉರುಪಯನೆ ಮಾರಿ, ಈ ಅಲ್ಪ ಆಮಿಷಗಳಿಗಿನ್ನೇ ಅದನ್ನ ತುಂಬಾ ಪರಮ ಭೋಗ್ಯವಾಗಿದೆ ಅಂತ ಅನುಭವಿಸ್ಕೊಂಡು ಇಲ್ಲೇ ಇರ್ತಾರಲ್ಲ ಅವ್ರಿಗೆ ಅದಕ್ಕೆ ಅರುಪಯನೆ ಶಿರುಪಯನೆ ಅಂದ್ರೆ ಅರುಂದು ಮಾರು. ಅರುಂದಂದ್ರೆ ಈ ಜೇನನ್ನ ಹೇಗೆ ತಿಂತೀವೋ ಅದೇ ತರ, ಆ ತರ ಇದು
ಅರುಂದು ಮಾರ್ಗ ಅದು ಚಿಕ್ಕ ಅಲ್ಪ ಭೋಗಗಳನ್ನೇ ತುಂಬಾ ಚೆನ್ನಾಗಿದೆ ಅಂತ ಆಸ್ವಾದಿಸ್ಕೊಂಡು ಎಂಜಾಯ್ ಮಾಡುವಂತದ್ದು. ನಾನಾ ಇದು ಕರ್ಮ ಇಲ್ಲಿ ಇದು ತಾನ್ ಪಟ್ಟ ಪಡಿಯನ್ನೇ ತಾನೇ ಕಂಡು ಶಿರುಪೈನೆ ಉರುಪೈನೆಂದು ಅರುಂದು ಮರ, ಅದನ್ನೇ ದೊಡ್ಡ ವಿಷಯ ಅಂತ ತಿಳ್ಕೊಂಡು ಸಂಸಾರದಲ್ಲಿ ಇರೋರೊಬ್ರು ತಾನ್ ಪಟ್ಟ ಪಡಿಯನ್ನೇ ಅಲ್ಲಿ ತಾನೇ ಕಂಡ ಈ ಪಶ್ಚಾತ್ತಾಪ ಅಂತ ಒಂದು ಬರುತ್ತೆ. ಇವಾಗ ನಾವು ಇದೆಲ್ಲ ಹೇಳಿದ್ವಲ್ಲ, ನಿರ್ವೇದ ಹೇಗೆ ಬರುತ್ತೆ ಪಶ್ಚಾತ್ತಾಪ, ಅಯ್ಯೋ ಇಷ್ಟೊಂದು ಜನ್ಮ ಹೀಗ್ ಮಾಡ್ಬಿಟ್ನಲ್ಲ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ನಲ್ಲ, ಇವೆಲ್ಲ ಪಶ್ಚಾತ್ತಾಪ ಬಂದಾಗ ಪಡಿಯನ್ನೇ ತಿಳುವಳಿಕೆ ಬಂದು ಉಜ್ಜೀವನ ಹೊಂದುವುದಕ್ಕೆ ಉತ್ತಮ ಈ ನಾವು ಮಾಡಿದ ಕರ್ಮಗಳಿಂದ ನಾನಾ ಸುಖ ದುಃಖ ಅನುಭವಿಸ್ಕೊಂಡು ಈ ಪ್ರಕೃತಿ ಮಂಡಲದಲ್ಲಿ ಬಂದಿ ಆಗ್ಬಿಟ್ಟಿದೀನಿ ಅಂತ ಅರ್ಥ ಆಗತ್ತೆ. ಈ ಬಂದಿ ಆಗ್ಬಿಟ್ಟಿದ್ವಿ, ಅಲ್ಪ ಸುಖಕ್ಕೋಸ್ಕರ ಇಲ್ಲಿ ಬಂದು ಬಂದಿ ಆಗ್ಬಿಟ್ಟಿದೀವಿ. ಈ ಎಲ್ಲಾ ಕಾರಣಗಳಿಂದ ಬೇಸರಗೊಂಡು ನಿರ್ವೇದ ಬಂದು ಶಾಸ್ತ್ರದ ಮೂಲಕ ಅದನ್ನ ಮೊರೆ ಹೋಗ್ತಾನೆ, ಶಾಸ್ತ್ರಕ್ಕೆ ಮೊರೆ ಹೋಗ್ತಾನೆ ಜೀವಾತ್ಮ. ಇದ್ರ ಮೂಲಕ ಏನಾದ್ರೂ ಒಂದು ಪರಿಹಾರ ಕಂಡುಕೋಬಹುದು. ಅನುಷ್ಠಾನಗಳು ಮತ್ತೆ ಶರಣಾಗತಿ ಮೂಲಕ ಶಾಸ್ತ್ರಗಳು ಅಂತ ಹೇಳಿದಾಗ ವೇದ ಮಾರ್ಗವನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ನಮಗೆ ಶರಣಾಗತಿ ಅನ್ನೋ ಒಂದು ಪರಿಹಾರ ಸಿಗುತ್ತೆ. ಆ ಶರಣಾಗತಿ ಮಾಡಿಕೊಳ್ಬೇಕು ಅನ್ನೋ ತ್ವರೆ ಬರುತ್ತೆ ಅವಾಗ. ಹೌದೌದು, ಇದೆಲ್ಲ ನೆವರ್ ಎಂಡಿಂಗ್, ಮತ್ತೆ ಸಂಸಾರದಲ್ಲಿ ಬರೋದು, ಯಾವುದೋ ಒಂದು ಜನ್ಮದಲ್ಲಿ ತಗೊಳ್ಳೋದು, ಇದೆಲ್ಲ ಯಾವತ್ತೂ ಮುಗಿದೇ ಇರೋದು. ಶರಣಾಗತಿ ಮಾಡ್ಕೊಂಡು ಭಗವಂತನ ಹೋಗಿ ಸೇರ್ಕೊಂಡ್ಬಿಡ್ಬೇಕು ಅಂತ ಬರುತ್ತೆ ಅಂತೆ ಒಂದು ತ್ವರೆ, ಒಂದು ಆಸೆ ಬರುತ್ತೆ. ಅದು ವಿರಕ್ತಿ. ಇದಕ್ಕೆ ಇದು ವಿರಕ್ತಿ ಪರ್ವ ಅಂತ ಹೇಳ್ತಾರೆ. ಅವಾಗ ಇದು ಪರೀಕ್ಷೆ ಲೋಕಾನ್ ಕರ್ಮಚೇತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವ ಭಗವಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಃ. ಉಪನಿಷತ್ತುಗಳು ಇವನ್ನ ಹೇಳುತ್ತೆ ಅಂತ. ಪರೀಕ್ಷೆ ಲೋಕ ಬಂದು ಈ ಲೋಕವನ್ನ ಪರೀಕ್ಷೆ ಮಾಡಿ ನಾನಾ ವಿಧ ಪಾತ್ರಗಳನ್ನ ವಹಿಸಿ ಕರ್ಮಚೇತಾನ್ ಅವನು ಚೇತನ ಇದನಲ್ಲ, ಆ ಕರ್ಮದಲ್ಲಿ ಬ್ರಾಹ್ಮಣೇ ನಿರ್ವೇದ ಮಾಯಾತ್, ನಿರ್ವೇದ ಬಂದ್ಬಿಡತ್ತಂತೆ ಅವನಿಗೆ. ಬ್ರಹ್ಮಜ್ಞಾನ ತರ ಬರುತ್ತೆ, ನಿರ್ವೇದ ಬರುತ್ತೆ. ಬಂದು ನಾಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ, ನಾವು ಮಾಡಿರೋದೆಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಗತ್ತಂತೆ. ಸಗುರುಮೇವ ಭಗವಚ್ಚೇತ್ ಸಮಿತ್ಪಾಣಿ, ಒಳ್ಳೆ ಗುರುವನ್ನ ಹುಡ್ಕೊಂಡು ಕೈಯಲ್ಲಿ ಸಮಿತ್ಪಾಣಿಯಾಗಿ ಅರಸ್ಕೊಂಡು ಹೋಗ್ತಾನಂತೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠ, ಇದನ್ನ ಇವನ್ ಮುಂದಕ್ಕೆ ಇವನು ಶ್ರೋತ್ರಿಯನಾಗ್ತಾನೆ, ಬ್ರಹ್ಮನಿಷ್ಠನಾಗ್ತಾನೆ ಅಂತಂದ್ರೆ ಮುಂದೆ ಮೇಲಕ್ಕೆ ತೇರ್ಕೊಂಡು ಹೋಗ್ತಾನೆ ಅಂತ ಅರ್ಥ. ತಾನ್ ಪಟ್ಟ ಪಡಿಯನ್ನೇ ತಾನೇ ಕಂಡು ತಳಂದಿಡುಮೇಲ್, ಪಶ್ಚಾತ್ತಾಪ ಬಂದು ಒಳಂದಿಡುಮೇ ಉಜ್ಜೀವನ ಹೊಂದಕ್ಕೆ ತಕ್ಕವಾರೇ, ಈ ತರ ನಿರ್ವೇದ ಬಂದು ಮನಸ್ಸಿಗೆ ಖೇದ ಆದಾಗ ಅವಾಗ ಅವನು ಅರ್ಹನಾಗ್ತಾನೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ. ಎಷ್ಟೋ ಒಂದು ಕಡೆ ನಾವು ಒಂದು ಬ್ಯೂರಿಫೈ ಮಾಡಿ ಗೋಲ್ಡ್ ನ ಅದು ಮಣ್ಣಿಂದ ಬೇರ್ಪಡಿಸಿ ಆಮೇಲೆ ಅಪ್ಪಟ ಚಿನ್ನ ಅಂತ ಮಾಡ್ತೀವಲ್ಲ, ಆ ತರ ನಾವು ಅನೇಕ ಜನ್ಮಗಳನ್ನ ತಗೊಂಡು ಕೊನೆಗೆ ನಿರ್ವೇದ ವಿರಕ್ತಿ ಇವೆಲ್ಲ ಬಂದು ವಿವೇಕ ಇದೆಲ್ಲ ಬಂದು ಆಮೇಲೆ ಈಗ ಭಗವಂತನ ಕಡೆಗೆ ನಮ್ಮ ದೃಷ್ಟಿ ಹೋಗುತ್ತೆ. ಮುಂದಿನ ಹಾಡು ಹೋಗೋಣ. ಇದು ಈ ಹಾಡು ಅಷ್ಟೇ, ಇದು ವಿರಕ್ತಿ ಪರ್ವಕ್ಕೆ ಸೇರುವಂತದ್ದು. உலகத்து எந்தவர் ஒன்றும் உலகத்து எந்தவர் ஒன்றும் பயனில் உருந்துயரும் அலகில் படாத அவ்வோகம் கவர்ந்தெழும் அம்புயத்தோன் கலகத்தொழில் மதுகைட்டபரால் படுங்கட்டமெண்ணில் பலகத்தமையடியார் இக்கடும்பவத்தே உயர்ந்தவர் ஒன்றும் பையினில் உருந்துயரும் அலகில் படாத அவ்வோகம் கவர்ந்தெழும் அம்புயத்தோன் கலகத்தொழில் மதுகைட்டபரால் படும் கட்டமெண்ணில் பல கட்டமை அடியார் இக்கடும் பவத்தே.
ನಾಳೆ ಹೋಗಿ ಬರ್ತಾರೆ. உலகத்துயர்ந்தவர் ஒன்றும் பயனில் உறுந்துயரும் உலகில் படாத அப்போகங் கவர்ந்தெழும் அம்புயத்தோன் கலகத்தொழில் மதுகைடபரால் படுங்கட்டமென்னில் பலகற்றமை அடியார் படியாரிக் கடும்பவத்தே. ಈಗಾಗ್ಲೇ ಹೇಳಿದ್ನಲ್ಲ, ಇದು ವಿರಕ್ತಿ ಪರ್ವ ಅಂತ. ಉಲಹತ್ತು ಎಂದವರ್, ಈ ಭೂಲೋಕದಲ್ಲಿ ರಾಜ್ಯ, ಐಶ್ವರ್ಯ, ಪದವಿ ಇವೆಲ್ಲ ಇರುತ್ತಲ್ಲ, ಪರಾಕ್ರಮಗಳಲ್ಲಿ ಉತ್ಕೃಷ್ಟರಾದವರು ಅಂತ ಇಟ್ಕೊಳ್ಳಿ. ಅವರು ಒಂಡ್ರು ಪಯನಿಲ್ ಉರುಂದು ಇರಂ ಅಂದ್ರೆ ಒಂಡ್ರು ಅಂದ್ರೆ ಅನುಭವಿಸ್ತಾ ಅವ್ರ ಕಂಟಿನ್ಯೂಸ್ ಆಗಿ ಅನುಭವಿಸ್ತಾ ಇರ್ತಾರೆ. ಪಾರಂಪರ್ಯವಾಗಿ ಅಂದ್ರೆ ಇವಾಗ ಆಗರ್ಭ ಶ್ರೀಮಂತರು, ಆಮೇಲೆ ರಾಜರ ಪರಂಪರೆ ಅಂತಲ್ಲ, ಪಾರಂಪರ್ಯವಾಗಿ ಅವರೆಲ್ಲ ಅನುಭವಿಸ್ತಾ ಇರ್ತಾರೆ. ಪಯನಿಲ್ ಆ ಫಲಗಳಲ್ಲಿ ಸುಖ ದುಃಖಗಳನ್ನ ಇದು ಎಡೆ ಹಾಕಿ ನೋಡಿದಾಗ ಅಂದ್ರೆ ವೆಯ್ಟ್ ಹಾಕಿ ನೋಡಿದಾಗ ಅಲಹಿಲ್ ಪಡಾದ ಎಲ್ಲೆಯೇ ಇಲ್ಲದಷ್ಟು ಭೋಗ ಅನುಭವಿಸುತ್ತಿರುವ ಇದು ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಚತುರ್ಮುಖ ಬ್ರಹ್ಮ ಎಷ್ಟು ಭೋಗವನ್ನ ಅನುಭವಿಸ್ತಾನೆ. ಈ ಭೂಮಿನಲ್ಲಿರೋ ಜನಗಳಿಗೆಲ್ಲ ನೋಡಿದ್ರೆ ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮ ಎಷ್ಟೋ ಭೋಗಗಳನ್ನ ಅನುಭವಿಸ್ತಾ ಇದ್ದಾನೆ. ಅಂತ ಚತುರ್ಮುಖ ಬ್ರಹ್ಮನಿಗೆ ಕೂಡ, ಆ ಚತುರ್ಮುಖ ಬ್ರಹ್ಮನು ಸಂಸಾರದಲ್ಲೇ ಇರೋದು ಅಂದ್ರೆ ಪ್ರಕೃತಿ ಮಂಡಲದಲ್ಲೇ, ಅಂತ ಚತುರ್ಮುಖ ಬ್ರಹ್ಮನನ್ನು ಅವನು ಕೂಡ ಎಲ್ಲವನ್ನ ಸೃಷ್ಟಿಕರ್ತನಾಗಿದ್ರೆ ಕೂಡ, ಅವನಿಗೆ ಎಷ್ಟು ಸಾಮರ್ಥ್ಯ ಇದ್ರೆ ಕೂಡ, ಅವನಿಗೆ ಕೂಡ ಈ ಮಧುಕೈಟಭರ ಅಂತ ಕಾಟ ಇದೆಯಲ್ಲ, ಅದು ಹೋಗ್ಲಿಲ್ಲ. ಅವ್ರಿಗೂ ಕೂಡ ಒಂದು ಕಾಟ ಇತ್ತು. ಅಂದ್ರೆ ಮಧುಕೈಟಭರು ಬಂದು ವೇದಗಳನ್ನ ಕಿತ್ಕೊಂಡು ಹೊಟ್ಟೋಗ್ತಾರೆ. ಕಲಹತ್ತೊಳಿಲ್ ಅಂದ್ರೆ ಯಾವಾಗ್ಲೂ ಕೀಟ್ಲೆ ಇದು ಬೇರೆಯವ್ರಿಗೆ ತೊಂದರೆ ಕೊಡೋದೇ ಒಂದು ಉದ್ಯೋಗ ಅಂತ ತರ ಇಟ್ಕೊಂಡಿರೋಂತ ಮಧುಕೈಟಭರು ಅವರ ಪಡುಂ ಕಟ್ಟ ಮೆಣ್ಣಿಲ್, ಅವರಿಂದ ಪಟ್ಟ ಕಷ್ಟ, ಏನ್ ಪಟ್ಟ ಕಷ್ಟ ಅಂತ ಹೇಳಿದ್ರೆ, ಎಲ್ಲೋ ಆಕಳಿಸ್ಕೊಂಡಿದ್ದಾಗ ಬಾಯಿಂದ ಎಲ್ಲ ವೇದಗಳೆಲ್ಲ ಬಿದ್ದೋಗತ್ತೆ, ಅದನ್ನ ಎತ್ಕೊಂಡು ಓಡೇ ಹೋಗ್ಬಿಡ್ತಾರೆ ಇವರಿಬ್ರು ಮಧುಕೈಟಭರು. ಅವಾಗ ಏನ್ ಮಾಡಿದ್ರು ಅವ್ನು ವಾಪಸ್ ಕೊಡಲ್ಲ. ಅವಾಗ ನೀವು ನೆಲದ ಮೇಲಿದ್ರೆ ನಿಮ್ಗೆ ಶಕ್ತಿ ಬರುತ್ತೆ ಅಂತ ವರ ಕೊಟ್ಟು ಅದನ್ನ ವಾಪಸ್ ತಗೊಳ್ತಾನೆ. ಹಾಗಿದ್ದಾಗ್ಲೂ ಅವರು ಮುಂಚೆ ಹಿಂದೆ ವರ ಕೊಟ್ಟಿರ್ತಾರಲ್ಲ, ಅದಕ್ಕೆ ಈ ವೇದಗಳನ್ನ ತಗೊಂಡು ಓಡೋಗ್ಬಿಡ್ತಾರೆ. ಆ ನೆಲದ ಮೇಲೆ ಇರೋವರೆಗೂ ಅವ್ರಿಗೆ ಶಕ್ತಿ ಅಲ್ವಾ. ಆಮೇಲೆ ನೋಡಿದ್ರೆ ಹಯಗ್ರೀವ ಅವತಾರ ಮಾಡಿ ಅವನನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡು, ನೆಲದ ಮೇಲೆ ಇದ್ದೇ ತಾನೆ ಶಕ್ತಿ, ನೆಲದಿಂದ ತೆಗೆದ್ಬಿಟ್ರೆ ಅವ್ರಿಗೆ ಶಕ್ತಿ ಇರಲ್ಲ. ಅವ್ರಿಬ್ರನ್ನು 2 ತೊಡೆ ಮೇಲೆ ಇಟ್ಕೊಂಡು ಅವ್ರ ಮೇಣದಿಂದ ಅದು ಅನ್ನೋಂತ ಒಂದು ವರ್ಲಾರ ಹೇಳುತ್ತೆ. ಅವಾಗ ಕಣ್ಣ ದೃಷ್ಟಿಯನ್ನ ತೀಕ್ಷ್ಣವಾಗಿ ನೋಡಿ ಅವರನ್ನ ಸುಟ್ಟು ಕರಗಿಸ್ಬಿಡ್ತಾನೆ. ಇದು ಭಗವಂತನೇ ಮಾಡಿ ಅವನ ಆ ಮಧುಕೈಟಭರಿಂದ ವೇದಗಳನ್ನ ಸಂರಕ್ಷಿಸಿ ಮತ್ತೆ ಚತುರ್ಮುಖ ಬ್ರಹ್ಮನಿಗೆ ಕೊಡೋದು. ಇದು ಒಂದ್ಸತಿ ಅಲ್ಲ, ಹಯಗ್ರೀವನೊಬ್ಬ ರಾಕ್ಷಸ ತಗೊಂಡೋಗಿ ಸಮುದ್ರಕ್ಕೆ ಕೆಳಗೆ ಹೊಂಟೋಗ್ತಾನೆ. ಅವಾಗ ಮತ್ಸ್ಯಾವತಾರ ಮಾಡಿ ತಂದು ಕೊಡ್ತಾನೆ. ಈ ತರ ಅನೇಕ, ಒಂದು ತಲೆನೇ ಕಳ್ಕೊಂಡ್ಬಿಡ್ತಾನೆ. ಬ್ರಹ್ಮನಿಗೇನು ಕಷ್ಟ ಇಲ್ಲದೆ ಇಲ್ಲ. ದೊಡ್ಡ ಪದವಿ ಅಂತ ಇದ್ರೆ ದೊಡ್ಡ ಕೆಲಸನೂ ಇರುತ್ತೆ, ದೊಡ್ಡ ಸಂಬಳ ಅಂತಿದ್ರೆ ದೊಡ್ಡ ಜವಾಬ್ದಾರಿನೂ ಇರುತ್ತೆ. ಎಲ್ಲಾರ್ಗು ತಿಳ್ಕೊಳ್ಬೇಕು. ಮನೆ ಯಜಮಾನ ಅಂತ ಹೇಳಿದ್ರೆ ಅವ್ನಿಗೆ ಯಾಕೆ ಎಲ್ಲರೂ ಗೌರವ, ಅವ್ನಿಗೆ ಯಾಕೆ ಎಲ್ಲರೂ ಹೆದರ್ಕೋತಾರೆ ಅಂದ್ರೆ ಅವ್ನಿಗೆ ಅಷ್ಟು ಜವಾಬ್ದಾರಿನೂ ಇರುತ್ತೆ. ಮನೇಲಿರೋರ್ನೆಲ್ಲ ನೋಡ್ಕೊಳ್ಳಬೇಕು ಅವನು. ಅದೇ ತರ ಈ ಚತುರ್ಮುಖ ಬ್ರಹ್ಮನಿಗೆ ಅಷ್ಟು ಐಶ್ವರ್ಯ, ಅಷ್ಟು ಸಂಪತ್ತು ಎಲ್ಲ ಇದ್ದಾಗ್ಲೂ ಅವನಿಗೆ ಕಷ್ಟ ತಪ್ಪಿದಿಲ್ಲ, ಅವನ ಕಷ್ಟ ಮೆಣ್ಣಿಲ್ಲ. ಅವನ್ ಪಡೋ ಕಷ್ಟ ನೋಡಿದ್ರೆ ಫಲಕತ್ತ ಮೈಯಡಿಯಾರ್ ಈ ಕಡುಂಬವತ್ತು. ಆ ತರ ಇದರಲ್ಲಿ ಭಾಗವತೋತ್ತಮರು ಇದೆಲ್ಲ ನೋಡಿದಾಗ ಹಲವಾರು ಶಾಸ್ತ್ರಾರ್ಥಗಳನ್ನು ತಿಳಿದ ಭಾಗವತೋತ್ತಮರು ಇದಾರಲ್ಲ, ಈ ಸಂಸಾರದಲ್ಲಿ ಆಸೆ ಪಡುವುದಿಲ್ಲ. ಫಲಕತ್ತ ಮೈಯಡಿಯ ಇಕ್ಕಡುಂಬವತ್ತೆ. ಅವರು ಏನ್ ಮಾಡ್ತಾರೆ, ಇದನ್ನೆಲ್ಲ ನೋಡಿ ಯಾವಾಗ ಈ ಚರಿತ್ರೆಗಳನ್ನೆಲ್ಲ ಓದ್ಕೊಂಡು ಬ್ರಹ್ಮನಿಗೂ ಒಂದು ಕಷ್ಟ ತಪ್ಪಿದ್ದಲ್ಲ ಅಂತ ಗೊತ್ತಾದ್ಮೇಲೆ, ಫಲಕತ್ತ ಅಂದ್ರೆ ಎಲ್ಲಾ ಕೋಶಗಳನ್ನು ಓದಿ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡವ್ರಿಗೆ ಈ ಸಂಸಾರದ ಮೇಲೆ ಇಚ್ಛೆ ಇರೋದಿಲ್ಲ. ಈ ಕಡುಂಬವತ್ತೆ, ಈ ಭವ ಅಂದ್ರೆ ಸಂಸಾರ, ಈ ಕೆಟ್ಟ ಸಂಸಾರ. ಕೆಟ್ಟದಂತ ಯಾಕೆ ಹೇಳ್ತಾರೆ ಅಂದ್ರೆ ಇದರಿಂದ ನಿತ್ಯವಾದದ ಅಂದ್ರೆ ನಿತ್ಯವಾದ ಸುಖ ಸಿಗೋದಿಲ್ಲ, ಎವ್ರಿ ಡೇ ಹ್ಯಾಪಿನೆಸ್ ಅಂತ ಏನು ಇರೋದಿಲ್ಲ. ಅದನ್ನ ಬೇಡ ಅಂತ ವಿರಕ್ತಿ ತೊರೀತಾರೆ. ಅದು ಬೇಡ ಇನ್ಮೇಲೆ, ಅದೇ ಇದಕ್ಕೆ ವಿರಕ್ತಿ ಪರ್ವ ಅಂತ ಹೇಳ್ಬೋದು. From Bengaluru, reach Madur and take a lake. You will reach Davali by Davali is 5 kilometers. Bus stop frequent buses. You will stop at Satnam. There are less. You can cover both the temples in half a day. Buses stays. Yeah.
ಓಕೆ, ಯಾರೋ ಮ್ಯೂಟ್ ಮಾಡ್ಕೊಂಡಿರ್ಲಿಲ್ಲ, ಸುಮತಿ ಅಂತ ಅನ್ಸತ್ತೆ. ಮ್ಯೂಟ್ ಮಾಡಿದೆ, ಬಟ್ ಯಾರು ಮಾತಾಡ್ತಿದ್ರು ಅನ್ನೋದು ಗೊತ್ತಿಲ್ಲ. ಇರ್ಲಿ. ವೀಣಾ 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 ದಯವಿಟ್ಟು ನೋಡಿ, ನೀವೇ ನೋಡ್ಕೊಂಡು ಆಫ್ ಮಾಡ್ಕೊಳ್ಳಿ. ಇಲ್ಲೂ ಮಾಡ್ಕೊಂಡ್ರೆ ಒಳ್ಳೇದು, ನನಗೆ ಸುಮ್ಮನೆ ಟೈಮ್ ವೇಸ್ಟ್. ಓಕೆ, ಅಥವಾ ನನಗೆ ಕಾನ್ಸಂಟ್ರೇಷನ್ ಇಲ್ಲ ಅನ್ಸುತ್ತೆ, ನಾನು ಈಸಿಲಿ ಗೆಟ್ ಡೈವರ್ಟೆಡ್, ಆತರ ಇರ್ಬೋದು. ಓಕೆ, ನೆಕ್ಸ್ಟ್ ಹಾಡಿಗೆ ಹೋಗೋಣ. தம் திறங்கள் அளவிலராய் தந்திரங்கள் அளவிலராய் தனத்தால் மிக்க தார்வேந்தர் தொழவையம் ஆண்டார் மாண்டார் சந்திரனும் சூரியனும் வீழும் காலம் தாரகையின் வடமும் மத்து தனிவானாலும் இந்திரனும் ஏறுயர்த்த ஈசந்தானும் ஈரிரண்டு முகத்தானும் இல்லா அந்நாள் நம் திருமால் நிலை கண்டார் நாக்கமெல்லாம் நரகென்று நற்பதமே நாடுவாரே. தம் திறங்கள் அளவிலராய் தனத்தால் மிக்க தார்வேந்தர் தொழவையம் ஆண்டார் மாண்டார் சந்திரனும் சூரியனும் வீழும் காலம் தாரகையின் வடமும் மத்து தனிவானாகும் இந்திரனும் மேருயர்த்த ஈசந்தானும் ஈரிரண்டு முகத்தானும் இல்லா அந்நாள் நம் திருமால் நிலை கண்டார் நாக்கமெல்லாம் நரகென்று நற்பதமே நாடுவாரே. தந்திரங்கள் அளவிலராய் தனத்தால் மிக்க தார்வேந்தர் தொழவையம் ஆண்டார் மாண்டார் சந்திரனும் சூரியனும் வீயும் காலம் தாரகையின் வடமும் மற்ற தனிவானாளும் இந்திரனும் வேறுயர்த்த ஈசந்தானும் ஈரிரண்டு முகத்தானும் எல்லாவன்னாள் நந்திருமால் நிலை கண்டார் நாக்கமெல்லாம் ನರಗೆಂಜು ನರ್ಪದಮೇ ನಾಡುವಾರೇ. ತಮ್ ತಿರಂಗಳ್ ಅಂದ್ರೆ ತಂತ್ರ ಅಂತ ಅರ್ಥ ಮಾಡ್ಕೋಬಾರ್ದು. ತಮ್ ಬೇರೆ ತಿರಂಗಳ್ ಬೇರೆ ಅಂತ ಎರಡು ವರ್ಡ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ತಮ್ ತಿರಂಗಳ್ ಅಲವಿಲರಾಯ್ ಧನತ್ತಾಲ್ ಮಿಕ್ಕ ಒಂದೊಂದೇ ಅರ್ಥ ಪದಗಳನ್ನು ಬಿಡಿಸ್ಕೊಂಡಾಗ ಅರ್ಥ ಆಗತ್ತೆ. ಅವರ ಚದುರಂಗ ಬಲ, ಯಾರು ಸಾಮಂತ ರಾಜರದು ಚದುರಂಗ ಬಲ ಇರುತ್ತಲ್ಲ, ಅವ್ರಿಗೆ ಅಳವಿಲರಾಯ್ ಲೆಕ್ಕ ಇಲ್ದಷ್ಟು ಚದುರಂಗ ಸೇನೆ ಇದ್ದು, ಧನತ್ತಾಲ್ ತುಂಬಾ ಐಶ್ವರ್ಯವೂ ಇದ್ದು, ಅಪಾರ ಶಕ್ತಿ ಇದ್ದವರು ಅವ್ರೇನ್ ಮಾಡ್ತಾರೆ, ತಾರ್ವೇಂದರ್ ತೊಳ, ಅವರು ಸಾಮಂತ, ಈ ತರ ಸಾಮಂತ ರಾಜರು ಒಂದು ಮುಖ್ಯ ಚಕ್ರವರ್ತಿಯನ್ನ ಅವರೇ ಎಲ್ಲ ಮಾಲೆ ಧರಿಸ್ಕೊಂಡು ಅವರು ಇಷ್ಟು ಬಲಿಷ್ಠರಾಗಿ ಚದುರಂಗ ಸೇನೆ ಎಲ್ಲ ಇದ್ದವರು ಕೂಡ ಒಬ್ಬ ಚಕ್ರವರ್ತಿಗೆ ಅಡಿಯಾಳಾಗಿರ್ತಾರೆ. ಅಂತ ಚಕ್ರವರ್ತಿ ಕೂಡ ವಯ್ಯಂ ಇಡೀ ಭೂಮಿಯನ್ನ ಆಂಡಾರ್ ಮಾಂಡಾರ್, ಅವರು ಈ ಇಡೀ ಭೂಮಿಯನ್ನ ಆಳಿದ್ರು. ಮಾಂಡಾರ್ ಅಂದ್ರೆ ಸತ್ರು ಅಂತ. ಯಾರು ಪರ್ಮನೆಂಟ್ ಆಗಿ ಇದ್ದಾಗೆ ಒಂದು ಯಾವುದು ಇಲ್ಲಿ ಪುರಾವೆ ಇಲ್ಲ. ಯಾಕಂದ್ರೆ ಮಾಮಳೆ ನೆಕ್ಕುಳಿಪೋಲ್ ಮಾಂಡಾರ್ ಅಂತ ನಮ್ಮಾಳ್ವಾರ್ ಕೂಡ ಹಾಡ್ತಾರೆ. ದೊಡ್ಡ ಮಳೆ ಬಂದಾಗ ದೊಡ್ಡ ಬೊಬ್ಬಳಿ ಹೇಳುತ್ತಲ್ಲ, ಒಂದು ಮಳೆ ಹನಿ ಇನ್ನೊಂದು ಬೀಳೋಷ್ಟೊತ್ತಿಗೆ ಇನ್ನೊಂದು ಪಟ್ ಅಂತ ಹೊಂಟೋಗುತ್ತೆ. ಅದೇ ಎಲ್ಲಿ ನುಕ್ಕು ಮಣಲ್ಪೋಲ್, ಸಮುದ್ರ ತೀರದಲ್ಲಿ ಎಷ್ಟು ಮರಳು ರಾಶಿ ಇದೆಯೋ ಅಷ್ಟು ಜನ ಈ ಭೂಮಿ ಮೇಲೆ ಬಂದು ರಾಜ್ಯಭಾರ ಮಾಡಿ ಹೋದೆ. ನಾವಿರುವಂತ ಒಂದು ಇಷ್ಟು ಕಾಲ ಮಾತ್ರ ನಮಗೆ ದೀರ್ಘವಾಗಿ ಕಾಣಿಸುತ್ತೆ, ಏನೋ ಎಲ್ಲ ಚರಿತ್ರೆ ಅದು ಇದು ಅಂತೆಲ್ಲ ನಾವು ಅಂತೀವಿ.
ಆದ್ರೆ ಈ ಭೂಮಿಯ ಚರಿತ್ರೆ ನೋಡಿದಾಗ ವಯ್ಯಂ ಆಂಡಾರ್ ಮಾಂಡಾರ್, ಬಂದ್ರು ಆಳಿದ್ರು ಸತ್ರು, ಬಂದ್ರು ಆಳಿದ್ರು ಸತ್ರು, ಇಷ್ಟೇ ಚರಿತ್ರೆ ಅಂತ ನೀವು ಬರ್ಕೊಂಡು ಹೋದ್ರೆ ಇದೇನೆ. ಅಂದ್ರೆ ಯಾವ್ದು ಶಾಶ್ವತ ಅಲ್ಲ ಅಂತ ನಮಗೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. ಚಂದಿರನಂ ಸೂರ್ಯನಂ ವೀಳುಂ ಕಾಲು, ಅದು ಹೋಗ್ಲಿ ನೋಡಿ, ಇನ್ನೂ ಒಂದು ತುಂಬಾ ಚೆನ್ನಾಗಿರೋ ಪ್ರಕೃತಿನಲ್ಲಿ ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ ಹೇಳ್ತಾರೆ. ಆ ಚಂದ್ರ ಸೂರ್ಯ ಕೂಡ ವೀಳುಂ ಕಾಲಂ ಅಂದ್ರೆ, ಇವಾಗ ಸೂರ್ಯ ಇದಾನಲ್ಲ, ಮಿತ್ರ ಅಂತ ಅವನ ಹೆಸರು, ಅವನಲ್ಲಿ ಏನ್ ಎನರ್ಜಿ ಇರುತ್ತೋ ಅದುವರೆಗೂ ಅವನು ಉರಿತಾ ಇರ್ತಾನೆ, ಆ ಶಾಖದಲ್ಲಿ ಈ ಭೂಮಿ ನಡೀತಾ ಇರ್ತಾನೆ. ವೀಳುಂಗಾಲಂ, ಫಾಲಿಂಗ್ ಸ್ಟಾರ್ಸ್ ಅಂತೀವಲ್ಲ ಆತರ, ಅದರಲ್ಲಿ ಇಂಧನ ಆಗೋದ್ರೆ ಅದ್ರ ಗ್ರಾವಿಟಿ ಹೋಗ್ಬಿಟ್ಟು ತಪ್ಪತ್ತ ಬಿದ್ದೋಗುತ್ತೆ. ಚಂದಿರನಂ ಸೂರ್ಯನಂ ವೀಳುಂ ಕಾಲು ತಾರಕೆಯನ್ ಮಡಮು ಮತ್ತು ತನಿವಾನ, ಎಲ್ಲ ನಕ್ಷತ್ರಗಳು ಹಾಗೆ ಎಲ್ಲ ಬಿದ್ಬಿಟ್ಟು ಖಾಲಿ ಆಕಾಶ ಆಗ್ಬಿಡುತ್ತೆ. ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ. ಈ ಸೂರ್ಯ ನಮಗೆ ಶಾಖವನ್ನ ಕೊಡ್ತಾ ಇದ್ದಾನಲ್ಲ, ಅವನ ಹತ್ರ ಗ್ಯಾಸ್ ಆಗೋಗ್ಬಿಟ್ರೆ, ಅವ್ನ್ ಬರ್ನಿಂಗ್ ಗ್ಯಾಸಸ್ ಏನೆಲ್ಲ ಇರುತ್ತಲ್ಲ ಅದೆಲ್ಲ ಆಗೋಗ್ಬಿಟ್ರೆ ಏನಾಗುತ್ತೆ, ಒಂದೇ ದಿವಸಕ್ಕೆ ಇಲ್ಲಿ ಫ್ರೀ. ಅಷ್ಟೇ ಯಾಕೆ, 2 ದಿವಸ ಮಳೆ ಮೋಡದಲ್ಲಿ ಮಧ್ಯದಲ್ಲಿ ಮರೆ ಮಾಡ್ಕೊಂಡಿದ್ರೇನೆ ಇನ್ನೆಲ್ಲ ಎಲ್ಲ ತಣ್ಣಗಾಗ್ಬಿಡುತ್ತೆ, ಸ್ವೆಟರ್ಗಳೆಲ್ಲ ಹೊರಗಡೆ ಬರುತ್ತೆ, ಹಾಕೊಳ್ತೀವಿ, ಚಳಿ ತಡಿಯಕ್ಕಾಗಲ್ಲ, ಬೋಂಡ ಬಜ್ಜಿ ಮಾಡ್ಕೊಂಡು ತಿನ್ನಕ್ ಶುರು ಮಾಡ್ಬಿಡ್ತೀವಿ ನಾವು. ಆತರ ಈ ಸೂರ್ಯನ ಇಲ್ಲದೆ ಹೋದ್ರೆ ಏನಾಗತ್ತೆ, ಬೆಳಕು ಇರೋದಿಲ್ಲ, ಪಾತಾಳ ಲೋಕದ ತರ ಇಡೀ ಭೂಮಿನೇ ಫ್ರೀಸ್ ಆಗ್ಬಿಡುತ್ತೆ. ಅವಾಗ ತಾರಕೆಗಳು ಎಲ್ಲಾನು ಬಿದ್ದೋಗುತ್ತೆ. ಎಲ್ಲ ಸೋಲಾರ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ. ಆ ತಾರೆಗಳೆಲ್ಲಾನು ಯಾವ್ಯಾವ್ದು ಸೆಲ್ಫ್ ಲುಮಿನಸ್ ಅಲ್ಲೋ, ಯಾವ್ದು ಸೂರ್ಯನಿಂದ ಊರ್ಜವನ್ನ ಪಡೆಯತ್ತೋ ಅದು ಎಲ್ಲ ಬಿದ್ದೋಗುತ್ತೆ. ಇಡೀ ಆಕಾಶ ತನಿವಾನಹು, ಅದು ಏನಾಗುತ್ತೆ, ಇಂದಿರನು ಏರು ಎತ್ತ ಈಶಂತಾನು ಈವಿರಂಡು ಮುಹತ್ತಾನು ಇಲ್ಲ ಅನ್ನಾಳ್, ಒಂದ್ರಂ ದೇವಂ ಮತ್ತೊಮ್ ಯಾವುದು ಇಲ್ಲ ಅನ್ನಾಳ್ ಅಂತ ಆಳ್ವಾರ್ ಕೂಡ ಹಾಡಿದ್ದಾರೆ. ಒಂದು ಕಾಲದಲ್ಲಿ ಮಹಾಪ್ರಣಯ ಕಾಲದಲ್ಲಿ ಎಲ್ಲವನ್ನು ನುಂಗಿದಾಗ ಏನಿರುತ್ತೆ ಅಂದ್ರೆ, ಇಂದ್ರ ಇದ್ನ ಅಂದ್ರೆ ಇಲ್ಲ, ಚಂದ್ರ ಇದ್ನ ಅಂದ್ರೆ ಇಲ್ಲ, ಸೂರ್ಯ ಇದ್ನ ಅಂದ್ರೆ ಇಲ್ಲ, ಮತ್ತೆ ಇದು ಈಶ್ವರ ಇದ್ನ, ಏರು ಇತ್ತ ಈಶನ್ ಅವನು ಇದ್ನ, ಋಷಭ ವಾಹನನಾದ ಶಿವ ಇದ್ನ ಅಂದ್ರೆ ಅವನು ಇರ್ಲಿಲ್ವಂತೆ. ಈ ಎರಡು ಮಹತ್ತಾನು ಚತುರ್ಮುಖ ಬ್ರಹ್ಮ ಇದ್ನ ಅಂದ್ರೆ ಅವನು ಇರ್ಲಿಲ್ವಂತೆ. ಎಲ್ಲಿದ್ರು ಅವರೆಲ್ಲ ಅಂದ್ರೆ ಎಲ್ಲ ಭಗವಂತನ ಹೊಟ್ಟೆಯಲ್ಲಿದ್ರು ಅಂತ. ನಮ್ ತಿರುಮಾಲ್ ನಿಲೈ ಕಂಡಾರ್ ನಾಕಮೆல்லாம், ಅವಾಗ ಯಾರು ಎಲ್ಲ ಭಗವಂತನ ಹೊಟ್ಟೆಯಲ್ಲಿ ಇತ್ತು ಅಂತ ತಿಳ್ಕೊಳ್ತಾರೋ, ಆ ವಿಷಯವನ್ನು ಅರಿತುಕೊಳ್ತಾರೋ ಅವರು ನಿಲೈ ಕಂಡಾರ್ ನಾಕಮೆಲ್ಲ ನರಕೇಂದ್ರ, ಇಲ್ಲಿರೋ ಅಂತ ಅಮರಾವತಿ ಕೂಡ ಒಂದು ಯಕಶ್ಚಿತ್ ನರಕದ ತರನೇ ಅನ್ಸತ್ತಂತೆ ಅವ್ರಿಗೆ. ಅದನ್ನ ಹೇಳ್ತಾರೆ. ನರಕಮೆಂದ್ರೆ ನರ್ಪದುಮೆ ನಾಡುವಾರೆ, ನರ್ಪದುಮೆ ಅಂದ್ರೆ ಸರ್ವೋತ್ತಮವಾದ ಪರಮಪದದ ಕಡೆಗೆ ಹೋಗುವಂತ ಆ ಮೆಟ್ಲುಗಳನ್ನ ಅನ್ವೇಷಿಸ್ತಾರೆ, ಅಂದ್ರೆ ಹುಡ್ಕೊಂಡು ಹೋಗ್ತಾರೆ. ನಾವು ಒಂದು ಸಣ್ಣ ಎಕ್ಸಾಂಪಲ್ ನೋಡಿದ್ವಿ. ಹೇಗೆ ಅಂದ್ರೆ, ಯಾಜ್ಞವಲ್ಕ್ಯರ ಪತ್ನಿಗಳು ಇದ್ರಲ್ಲ, ಮೈತ್ರೇಯಿ ಮತ್ತೆ ಕಾತ್ಯಾಯಿನಿ. ಅದರಲ್ಲಿ ಮೈತ್ರೇಯಿ ಮಾತ್ರ ಅವಳು ಯಾಜ್ಞವಲ್ಕ್ಯರ ಜೊತೆಗೆ ಕಾಡಿಗೆ ಬರ್ಬೇಕು ಅಂತ ಅನ್ಕೊಂಡ್ಳು. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಐಶ್ವರ್ಯ ಎಲ್ಲ ಇತ್ತು. 1 ಲಕ್ಷ ಹಸುಗಳಿಗೆ ಚಿನ್ನದ ಗಂಟೆಗಳನ್ನ ಕಟ್ಟಿ, ಚಿನ್ನದ ಇದು ನಾಣ್ಯಗಳನ್ನ ಬೆನ್ನ ಮೇಲೆ ಇಟ್ಟು, ಅಷ್ಟು ಗೋಮಾಳವನ್ನು ಕೊಟ್ಟು ಜನಕ ಮಹಾರಾಜ ಕೊಟ್ಟು ಕಳಿಸಿದ್ನಲ್ಲ, ಅಷ್ಟು ಐಶ್ವರ್ಯ ಇದ್ದಾಗ್ಲೂನು ಇವ್ರು ಇನ್ನೇನನ್ನ ಅರಸ್ಕೊಂಡು ಹೋಗ್ತಾ ಇದ್ದಾರೆ ಕಾಡಿಗೆ ಅಂತ ಮೈತ್ರೇಯಿ ಯೋಚನೆ ಮಾಡ್ತಾಳಂತೆ. ಅವಳು ಕೇಳಿದಂತೆ, ಇಷ್ಟೆಲ್ಲ ಐಶ್ವರ್ಯ ಇರ್ಬೇಕಾದ್ರೆ ಇಷ್ಟು ಐಶ್ವರ್ಯ ಇದೆ, ಹಚ್ಕೊಟ್ಬಿಡ್ತೀನಿ, ಕಾರ್ತಿಯೇ ನಿನ್ಗೆ ಸ್ವಲ್ಪ, ನಿಮಗೆ ಮೈತ್ರೇಯಿ ನಿನಗೆ ಸ್ವಲ್ಪ, ನಾನ್ ಕಾಡಿಗೆ ಹೋಗ್ಬೇಕು, ನಾನು ಯೋಗದಲ್ಲಿ ಇರ್ಬೇಕು ಅಂತಂದಾಗ ಅವ್ಳ ಮೈತ್ರೇಯಿಗೆ ಅನುಮಾನ ಬರುತ್ತಂತೆ. ಇಷ್ಟೆಲ್ಲ ಐಶ್ವರ್ಯ ಇದ್ದು ನೀವು ಇದಕ್ಕಿಂತ ಇನ್ನೇನೋ ಒಂದು ಸೌಖ್ಯ ಇದೆ ಅಂದ್ರೆ ಏನನ್ನ ಅರಸ್ಕೊಂಡು ಹೋಗ್ತೀರಾ ಅಂತ. ಅವಾಗ ಆ ಮುಕ್ತಿ ಪದದ ಬಗ್ಗೆ ಹೇಳ್ತಾರೆ, ಅದಕ್ಕೆ ಅನ್ವೇಷಣೆ ಹೋಗ್ಬೇಕು ಅಂತ. ಅದೇ ತರ ಇವಾಗ ನಮಗೂ ಗೊತ್ತೇ, ಇಲ್ಲಿ ನಿಲೈಕಂಡ, ನಮ್ ತಿರುಮಾಲ್ ನಿಲೈಕಂಡಾರ್, ಯಾರು ಭಗವಂತನ ಪಾದಗಳೇ ಭೋಗ್ಯವಾದದ್ದು ಅಂತ ತಿಳ್ಕೊಳ್ತಾರೋ ನಾಕಮೆಲ್ಲ ನರಕೇಂದ್ರ, ಇಲ್ಲಿರೋ ಅಮರಾವತಿ ಎಲ್ಲ ಯಕ್ಕಶ್ಚಿತ್ತ ಏನಿಲ್ಲ, ಅದು ನರಕದ ಸಮಾನಾನೆ, ಅದು ಒಂದ್ ಸ್ಲಮ್ಮೆ. ಯಾಕಂದ್ರೆ ಸಂಸಾರದಲ್ಲಿ ಇರೋದೆಲ್ಲ ಸ್ಲಮ್ಮೆ. ನರ್ಪದುವೆ ನಾಡುವಾರೆ, ಒಳ್ಳೆ ಇದು ಹಾದಿಯನ್ನ ಹುಡ್ಕೊಂಡು ಹೋಗ್ತಾರೆ ಅಂತ ಈ ಸೋಪಾನದ ಮೆಟ್ಲನ್ನ, ವಿರಕ್ತಿ ಮೆಟ್ಲು, ಇದು ವಿರಕ್ತಿ ಪರ್ವ, ಇದರಲ್ಲಿ ಹತ್ತಾರೆ. ದೇಶಿಕರ್ ತಿರುವಡಿಗಳೇ ಶರಣಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ.
ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಒಂದು ನಿಮಿಷ ನಾನು ಅನೌನ್ಸ್ಮೆಂಟ್ ಮಾಡ್ಬೇಕಾಗತ್ತೆ. ನಾಳೆ ದಿವಸ ಯಾರ್ಯಾರು ಬರ್ತಾರೋ ಅವ್ರಿಗೆ ಒಂದು ಬೇರೆ ಗ್ರೂಪ್ ಮಾಡಿದೀನಿ. ದಯವಿಟ್ಟು ಅದರಲ್ಲಿರೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ. ಎಲ್ಲರೂ 6 ಗಂಟೆಗೆ ಶಾರ್ಪ್ ಆಗಿ ನಮ್ಮ ಮನೆ ಹತ್ರ ಬಂದ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೇನ್ ರೋಡ್ ಅಲ್ಲಿ ಫುಲ್ ಒಂದು ಅರ್ಧ ರೋಡ್ ರಿಪೇರಿ ಆಗ್ತಾ ಇದೆ ಶ್ರೀನಿವಾಸರ ದೇವಸ್ಥಾನದಲ್ಲಿ. ಬಹುಶಃ ಅಲ್ಲಿ ಗಾಡಿ ನಿಲ್ಸ್ಕೊಳಕ್ಕೆ ವ್ಯವಸ್ಥೆ ಇರೋದಿಲ್ಲ. ಅದಕ್ಕೋಸ್ಕರ ಈ ವೆನ್ಯೂನ ಚೇಂಜ್ ಮಾಡಿದ್ವಿ. ಅದರ್ವೈಸ್ ಎವ್ರಿ ಟೈಮ್ ಟೂರ್ ಹೋಗ್ಬೇಕಾದ್ರೆ ಅಲ್ಲಿಂದಾನೇ ಹೊರಡ್ತೀವಿ. ಬಾಕಿ ಇನ್ಸ್ಟ್ರಕ್ಷನ್ಸ್ ಎಲ್ಲಾನು ದಯವಿಟ್ಟು ಇದರಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ಗ್ರೂಪ್ ಮೆಸೇಜ್ ಅಲ್ಲಿ ನೋಡ್ಕೊಳ್ಳಿ. ಬೇರೆ ಏನಿಲ್ಲ. ಓಕೆ, ಸದ್ಯಕಾಲ ಹೋಗಿ ಬರ್ತೀವಿ. ಬರಲ್ವಾ ಅವರೆಲ್ಲ ನಮ್ಗೆ ಹ್ಯಾಪಿ ಜರ್ನಿ ವಿಶ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ ಮೇಡಮ್. Have a nice trip Happy to journey, Male. that place. Thank you, Prabha. ಥ್ಯಾಂಕ್ ಯು. Happy journey, ma'am. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ ಮೇಡಮ್. ತರಬೇಕು ಅಂತ ಹೇಳಿ ಯಾವುದು ಯಾವ್ದು ತರಬೇಕು ಅಂತ ಅದು ಹಾಕಿದೀನಿ ನೋಡಿ ಗ್ರೂಪ್ ಅಲ್ಲಿ. ನನಗೆ ಯಾವಾಗ್ಲೂ ಹಾಗೇನೆ, ಏನಾದ್ರೂ ಒಂದು ಮುಗಿಸಿದ್ರೆ ಆ ಕ್ಷೇತ್ರಕ್ಕೆ ಹೋಗ್ತೀವಿ. ಇವಾಗ ಆಲ್ಮೋಸ್ಟ್ ದೇಶಿಕ ಪ್ರಬಂಧ ಮುಗೀತು, ಸತ್ಯಕಾಲಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇಶಿಕ ಪ್ರಬಂಧ ಮತ್ತೆ ಸ್ತೋತ್ರಮಾಲಾ ಪುಸ್ತಕ ಎರಡೂ ತಗೊಂಡ್ಬನ್ನಿ. ಅಲ್ಲಿ ಅವಶ್ಯವಾಗಿ ಅದ್ಭೀತಿ ಸ್ತವ ಹೇಳೋಣ, ಯಾಕಂದ್ರೆ ಅಲ್ಲೇನೆ ರಚಿಸಿದ್ದು ದೇಶಿಕರು. ಅದ್ಭೀತಿ ಸ್ತವ ಹೇಳೋಣ, ಮತ್ತೆ ಸಾಧ್ಯವಾದ್ರೆ ದೇಶಿಕ ಪ್ರಬಂಧದಲ್ಲಿ ಒಂದೆರಡು ಹೇಳ್ಬಿಟ್ಟು ಪಿಳ್ಳೆಯಂದಾದಿನೂ ಹೇಳೋಣ. ಸೊ 2 ಪುಸ್ತಕನೂ ತಗೊಂಡ್ ಬನ್ನಿ, ಸ್ತೋತ್ರಮಾಲಾ ಮತ್ತೆ ಇದು ದೇಶಿಕ ಪ್ರಬಂಧ ಪುಸ್ತಕ ಎರಡು ತಗೊಂಡ್ಬನ್ನಿ. ಹ್ಯಾಪಿ ಜರ್ನಿ ಮೇಡಮ್. ಆರಾಮಾಗಿ ಹೋಗಿ ಬನ್ನಿ. ಬಿಸಿಲು ಮಳೆ ಇರ್ಬೇಕು. ಮಳೆ ಎಲ್ಲ ನೀವ್ ಇಟ್ಕೊಳ್ಳಿ ಯಲಹಂಕಲ್ಲಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸಬಿತಾ. ನಮಸ್ತೆ ಮೇಡಮ್. ಸತ್ಯಕಾಲಕ್ಕ ಮೇಡಮ್, ಸತ್ಯಕಾಲಕ್ಕ ಹೌದು ಸತ್ಯಕಾಲಕ್ಕ ಅಮ್ಮ. ಹಲೋ ಅಮ್ಮ ಮೇಡಮ್. ಎತ್ತನ ಪದಕ್ಕೆ ಇಲ್ಲ ಫುಲ್ ಆಯ್ಪೋச்சு. ಎಂತಕ್ಕೆ 3 நாளா யாரும் பேர் கொடுத்துருக்காளோ அவளுக்கு மாத்திரம் தான். ஆமாவா, சரி ஆச்சு. நானே இக்குல நானே படந்தாத்து போயிட்டேன். மெசேஜ்களை பார்க்கணும். நான் ஞாயிற்றுக்கிழமையா ಹಂಗ್ పోయిండే ನಾನು ಮೊಬೈಲ್ ಏನ್ ಪೈಸಂಗ್ ಕಿತ್ಕರ್ನೆ ನೀವು ಬೇತ್ಮಕ ಬ್ಯಾಗ್ಗಳು ಕೊಚ್ಚಿಟ್ಟಿಂಡೆ ಪಾಕು ಇಲ್ಲ ಇನ್ನಕ್ಕೆ ಇಪ್ಪ இல்ல போன்ல தானே போடுறது மெசேஜ், எங்க இருந்தாலும் பார்க்கலாம். கேட்டேன் இன்னொன்னு. இல்ல சரி, சீக்கிரம் ஆயிட்டு போயிருக்கு, ஃபுல் ஆயிட்டு இருக்குது. சரி, ஓகே ஓகே ஓகே. ಅಡಿಯನ್ ಸೇವಿಸ್ಕರೇ ಮೇಡಮ್. ನಮಸ್ಕಾರ.